ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗಂ ಗಂ ಗಣನಾನ್ತ್ವ ಗಣಪತಿಗಂ ಅವಾಮಹೇ ಕವಿಂ ಕವೀನಾಮುಪಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪದಃ ಆನಃ ಷಣ್ಮನ್ನೋದವಿಸ್ಸೇದ ಸಾಧನಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 24/11/2024 30/11/2024 ವಾರ ಭವಿಷ್ಯ. ಈ ವಾರದಲ್ಲಿ ವಿಶೇಷವಾದಂಥ ದಿವಸಗಳಿದೆ. 25/11/2024 ಸೋಮವಾರ, ಕೊನೆಯ ಕಾರ್ತೀಕ ಸೋಮವಾರ ಅಥವಾ ಕಡೆ ಕಾರ್ತೀಕ ಸೋಮವಾರ. ಯಾರು ಸದುಪಯೋಗ ಪಡಿಸಿಕೊಳ್ಳಬೇಕು ಅವರೆಲ್ಲರೂ ಕೂಡ ಬಹಳ ಇದರಿಂದ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಒಂದು ಕಡೆ ಕಾರ್ತಿಕ್ ಸೋಮವಾರ ಬಹಳ ವಿಶೇಷವಾಗಿ ಮತ್ತು ವಿಶಿಷ್ಟವಾಗಿ ಬಂದಿದೆ. ಯಾಕೆಂದರೆ ಅದರಲ್ಲೂ ಕೂಡ ಉತ್ತರ ನಕ್ಷತ್ರ ಪ್ರಭಾವ ಆ ದಿವಸ ಇರ್ತಕ್ಕಂಥದ್ದು ಒಂದು. ಎರಡನೇದಾಗಿ ರವಿಯ ಪ್ರಭಾವ, ಈ ಏನು ಪಿತೃದೋಷ ಅಂತ ಏನು ಕರಿತೀವಿ ಅಥವಾ ಹಿರಿಯರ ಶಾಪಕ್ಕೆ ಗುರಿಯಾಗಿರ್ತಕ್ಕಂಥದ್ದೇನಿರ್ತದೆ ಅಥವಾ ಯಾವುದಾದ್ರು ಶಿವನ ಅಂಶಕ್ಕೆ ಸಂಬಂಧಪಟ್ಟಂಥ ದೈವ ಅಪಚಾರಗಳಾಗಿದ್ದಂಥ ಪಕ್ಷದಲ್ಲಿ ಅಥವಾ ತಂದೆಗೆ ನೋವನ್ನು ಕೊಟ್ಟು ಅಥವಾ ತಂದೆಯಿಂದ ಏನೋ ಒಂದು ಸ್ವಲ್ಪ ಇರುಸು ಮುರುಸು ಆಗ್ತಾ ಇದೆ ಅನ್ನೋ ರೀತಿಯಾದಂಥ ಸ್ಥಿತಿ ಇದ್ದಂಥ ಪಕ್ಷದಲ್ಲಿ ಮತ್ತು ಸರ್ಕಾರಿ ಕಾರ್ಯಗಳಾಗಬೇಕು ಮತ್ತು ರಾಜಕಾರಣಿಗಳಿಂದ ಏನೋ ಸಣ್ಣದಾದ ಕೆಲಸ ಆಗಬೇಕು ಅನ್ನುವಂಥವರಿಗೆ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ರಾಮಬಾಣ, ರವಿಯ ಪ್ರಭಾವ, ಆ ರವಿ ಶನಿ ಪ್ರಭಾವಕ್ಕೊಳಗಾಗಿ ರಾಹು ಸ್ಥಿತಿ. ಹಾಗಾಗಿ ಸಾಮಾನ್ಯವಾಗಿ ಈ ದೋಷವಿರ್ತಕ್ಕಂಥವರು ಈ ಕಡೆ ಕಾರ್ತಿಕ ಸೋಮವಾರ ಶಿವನ ಆಲಯದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತದೆ. ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ ಭಕ್ತಿಯಿಂದ ಮಾಡಿದಂಥ ಪಕ್ಷದಲ್ಲಿ. ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಕರ್ಮಫಲಗಳ ಕರಗುವಿಕೆಗೆ ಈ ಕಡೆ ಕಾರ್ತಿಕ ಸೋಮವಾರವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ವಿಶೇಷವಾಗಿ ಆವತ್ತಿನ ದಿವಸವೇ 25/11/2024 ಸೋಮವಾರ ಬುಧ ವಕ್ರಾರಂಭವನ್ನು ಪಡಿತಾ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಸ್ವಭಾವದಲ್ಲಿ ಸ್ವನಕ್ಷತ್ರದಲ್ಲಿ ಪಡಿತಾ ಇರತಕ್ಕಂಥದ್ದು ವಕ್ರಾರಂಭ ವಿಶಿಷ್ಟ ಫಲವನ್ನು ಕೆಲವೊಬ್ಬರಿಗೆ ಕೊಡುತ್ತದೆ. ಅದೇ ರೀತಿಯಲ್ಲಿ ಆಪತ್ತು, ಅಪಘಾತ, ತೊಂದರೆ, ತಾಪತ್ರಯಗಳನ್ನು ಕೆಲವೊಂದು ರಾಶಿಗಳವರಿಗೆ ಕೊಡುವಂಥ ಸಂದರ್ಭವೂ ಉಂಟು ಅಂತ ಹೇಳ್ತದೆ. ಇನ್ನು 28/11/2024 ಗುರುವಾರ ಪ್ರದೋಷ. ಸಾಮಾನ್ಯವಾಗಿ ಈ ಮಕ್ಕಳಿಗೆ ಸಂಬಂಧಪಟ್ಟಂತೆ ಸಂತಾನ ದೋಷ ಇದೆ ಎಂದ ಪಕ್ಷದಲ್ಲಿ ಈ ಗುರುವಾರದ ಪ್ರದೋಷವನ್ನು ಆಚರಣೆ ಮಾಡಿ. ಕಾರ್ತೀಕ ಮಾಸದಲ್ಲಿ ಬರ್ತಾ ಇರ್ತಕ್ಕಂಥ ಈ ಪ್ರದೋಷ ದಿವಸ ಏನಿದೆಯಲ್ಲ, ಗುರುವಾರ ಬರ್ತಾ ಇರ್ತಕ್ಕಂಥ ಒಂದು ಪ್ರದೋಷ ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ. ಮತ್ತು ಪದೇ ಪದೇ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತುಂಬ ತೊಂದರೆಗಳಾಗ್ತಾ ಇದೆ ಅನ್ನೋ ರೀತಿಯಾದಂಥ ಸ್ಥಿತಿ ಇದ್ದಂಥ ಪಕ್ಷದಲ್ಲಿ, ದೇಹದಲ್ಲಿ ಪದೇ ಪದೇ ಹಾರ್ಮೋನ್ ವ್ಯತ್ಯಾಸ ಆಗ್ತಾ ಇದೆ ಅನ್ನೋ ರೀತಿಯಾದಂಥ ಸಮಸ್ಯೆ ಇರುವಂಥದ್ದು, ಅಜೀರ್ಣ ದೋಷ, ದೇಹದ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅಜೀರ್ಣ ದೋಷವಿದೆ ಅನ್ನೋ ರೀತಿಯಾದಂಥ ಒಂದು ಸಮಸ್ಯೆ ಇರುವಂಥವರು, ಮತ್ತು ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಯಾಕೋ ಕೊರತೆ ತುಂಬ ಕಾಡ್ತಾ ಇದೆ ಅನ್ನೋ ರೀತಿಯಾದಂಥ ಸ್ಥಿತಿ, ಜನ್ಮಜಾತಕದಲ್ಲಿ ಗುರುಶಾಪ ಅಥವಾ ಗುರುದೋಷ ಅಂತಕ್ಕಂಥದ್ದು ಜನ್ಮಜಾತಕದಲ್ಲಿ ಇದೆ ಎಂದ ಪಕ್ಷದಲ್ಲಿ ಈ ಕಾರ್ತೀಕ ಮಾಸದಲ್ಲಿ ಬರತಕ್ಕಂಥ ಈ ಗುರುವಾರದ ಪ್ರದೋಷವನ್ನು ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠ. ಈ ಒಂದು ಸಮಸ್ಯೆಗಳಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳು ಸಿಗುತ್ತೆ. ಇನ್ನು 30/11/2024 ಶನಿವಾರ ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ. ಅಂದರೆ ಬೆಳಗ್ಗೆ 10:32 ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ. ಕನ್ಸಿಡರ್ ಮಾಡ್ತಕ್ಕಂಥ ಸೂರ್ಯೋದಯ ಸಂದರ್ಭ ಅಂತಕ್ಕಂಥದ್ದು ಇರೋದರಿಂದ ಭಾನುವಾರಕ್ಕೆ ಅಮಾವಾಸ್ಯೆ ವರ್ಗಾವಣೆ ಆಗುತ್ತೆ. 1ನೇ ತಾರೀಕು ಭಾನುವಾರಕ್ಕೆ ಆಗೋದಕ್ಕೆ ದಾರಿ ಇದೆ. ಅಂದರೆ ಭಾನುವಾರನೇ ಅಮಾವಾಸ್ಯೆಯನ್ನು ಕನ್ಸಿಡರ್ ಮಾಡ್ತಕ್ಕಂಥದ್ದು. ಇಷ್ಟು ಈ ವಾರದಲ್ಲಿ ಬಹಳ ವಿಶೇಷವಾದಂಥ ಬರ, ಕರ್ಮಗಳು ದೋಷಗಳು ಹೋಗೋದಕ್ಕೆ ಬಹಳ ವಿಶೇಷವಾದಂಥ ಒಂದು ಪೂಜೆಯ ಆಚರಣೆ ಮಾಡೋದಕ್ಕೆ ದಿವಸಗಳು ಸಿಕ್ಕಿದೆ, ಉಪಯೋಗಿಸಿಕೊಳ್ಳಿ.
ಇನ್ನು ಈ ವಾರದಲ್ಲಿ ಗ್ರಹಗತಿಗಳ ಸ್ಥಿತಿಗತಿಗಳನ್ನು ನೋಡಿದಾಗ 9 ಗ್ರಹಗಳ ಸ್ಥಿತಿಗತಿಗಳು ಹೇಗಿದೆ? ಗುರು ವಕ್ರನಾಗಿ ವೃಷಭ ರಾಶಿನಲ್ಲಿರುವಂಥದ್ದು. ಕುಜ ನೀಚನಾಗಿದ್ದಾನೆ. ಕಳೆದ ವಾರ ನೀಚಭಂಗ ರಾಜಯೋಗಕ್ಕೊಳಗಾಗಿದ್ದ, ಹಾಗಾಗಿ ಕೆಲವೊಂದು ರಾಶಿಗಳಿಗೆ ಅದ್ಭುತವಾದ ರಿಸಲ್ಟ್ ಕೊಟ್ಟಿದ್ದಾನೆ. ಆದರೂ ಈ ಸಂದರ್ಭ ನೀಚಭಂಗ ರಾಜಯೋಗಕ್ಕೊಳಗಾಗುವಂತೆ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಹಾಗಾಗಿ ಕೆಲವೊಂದು ರಾಶಿಗಳಿಗೆ ಸ್ವಲ್ಪ ಸಮಸ್ಯೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ ಸಾಮಾನ್ಯವಾಗಿ ಕುಜನ ನೀಚ ಪ್ರಭಾವ ಅಂತಕ್ಕಂಥದ್ದು. ಇನ್ನು ಚಂದ್ರ ಬಂದು ಸಿಂಹ, ಕನ್ಯಾ, ತುಲಾ ರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ ಈ ವಾರದಲ್ಲಿ. ಮತ್ತು ಕನ್ಯಾ ರಾಶಿನಲ್ಲಿ ಕೇತುವಿರ್ತಕ್ಕಂಥದ್ದು, ವೃಶ್ಚಿಕ ರಾಶಿನಲ್ಲಿ ರವಿ ಇದ್ದಾನೆ, ಬುಧನಿದ್ದಾನೆ. ಬುಧ ವಕ್ರ ಆಗ್ತಾನೆ ಈ ವಾರದಲ್ಲಿ. ಇನ್ನು ಶುಕ್ರ ಧನುಸ್ಸು ರಾಶಿನಲ್ಲಿರುವಂಥದ್ದು, ಕುಂಭರಾಶಿನಲ್ಲಿ ಶನಿ ಇರ್ತಕ್ಕಂಥದ್ದು, ಮೀನರಾಶಿನಲ್ಲಿ ರಾಹು ಇರ್ತಕ್ಕಂಥದ್ದು. ಈ 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿರೋದ್ರಿಂದ ಅದ್ಭುತವಾದಂಥ ರಿಸಲ್ಟು, ಅನುಕೂಲವನ್ನು ಕೆಲವೊಂದು ರಾಶಿಗಳವರು ಕೂಡ ಪಡೆಯೋದಕ್ಕೆ ಅನುಕೂಲವಿದೆ. ಕೆಲವೊಂದು ರಾಶಿಗಳಿಗೆ ಕೆಲವೊಂದು ಅನುಕೂಲವನ್ನು, ಕೆಲವೊಂದು ಅನಾನುಕೂಲವನ್ನು ಕೂಡ ಪಡೆಯತಕ್ಕಂಥ ಯೋಗ ಫಲಗಳು ಬರ್ತದೆ. ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ನೀಚಭಂಗ ರಾಜಯೋಗಕ್ಕೆ ಒಳಗಾಗಿದ್ದಾನೆ ಕುಜ ಕಳೆದ ವಾರ ಅಂತ ಹೇಳಿದನಲ್ಲ, ಆ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಸಿಕ್ಕಿರ್ತದೆ. ಆದರೆ ಈ ವಾರ ಅಂತಕ್ಕಂಥದ್ದು ನೀಚಭಂಗ ರಾಜಯೋಗಕ್ಕೆ ಒಳಗಾಗುವಂಥ ಯಾವುದೇ ಲಕ್ಷಣಗಳು ಇರೋದಿಲ್ಲ. ಆದರೆ ವಾರಾಂತ್ಯದಲ್ಲಿ ಪರಿವರ್ತನಾ ಯೋಗ ಅಂತಕ್ಕಂಥ ಸ್ಥಿತಿ ನಿರ್ಮಾಣವಾಗತ್ತೆ. ಹಾಗಾಗಿ ವಾರಾಂತ್ಯದಲ್ಲಿ ನಿಮಗೇನಾದರೂ ಒಂದು ಸಣ್ಣದಾಗಿ ಭರವಸೆ ಅಂತಕ್ಕಂಥದ್ದು ಮೂಡಬಹುದು ಅಷ್ಟೇ. ಬಟ್ ಆದರೂ ಕೂಡ ಕಷ್ಟ ಮತ್ತು ಕಠಿಣ ಅಂತಕ್ಕಂಥ ರೀತಿಯಲ್ಲಿ ಇದೆ. ರಾಷ್ಟ್ರಾಧಿಪತಿ ಮೇಷ ರಾಷ್ಟ್ರಾಧಿಪತಿ ಅಥವಾ ಮೇಷ ಲಗ್ನಾಧಿಪತಿ ಆದಂಥ ನೀಚ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ಎಳೆದಾಟಗಳಿರ್ತದೆ, ಸೋಮಾರಿತನಗಳಿರ್ತದೆ. ಏನು ಆ ಶನಿ ಪ್ರಭಾವದಿಂದ ಹೊರಗೆ ಬರೋವರೆಗೂ ಇದರ ಪರಿಣಾಮಗಳು ಕಳೆದ 2 ವಾರದಿಂದಲೂ ಇದೇ ಪರಿಣಾಮಗಳಿದೆ. ಈ ವಾರವೂ ಇದೇ ಪರಿಣಾಮ. ಕಳೆದ ವಾರ ಏನಾಗಿತ್ತು, ನೀಚಭಂಗ ರಾಜಯೋಗ ಆಗಿದ್ದರಿಂದ ಕೆಲವೊಂದು ಅನುಕೂಲವನ್ನು ಪಡೆಯುವಂತೆ ಯೋಗ ಫಲಗಳನ್ನು ಪಡೆದುಕೊಂಡಿರ್ತೀರಿ. ಆದರೆ ಈ ವಾರ ಅದರ ಪರಿಣಾಮಗಳು ಕಡಿಮೆ ಇರತಕ್ಕಂಥದ್ದಾಗಿರೋದ್ರಿಂದ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ನಿಧಾನ, ಎಳೆದಾಟದ ಒಂದು ಪ್ರಗತಿ, ಎಳೆದಾಟದ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ ಇದ್ರೂ ಕೂಡ ಸ್ವಯಂಕೃತ ಅಪರಾಧದಿಂದ ಬಂದಂಥ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ. ಸಂಶಯಗಳು ಜಾಸ್ತಿ ಆಗುವಂಥ ಲಕ್ಷಣಗಳು ಜಾಸ್ತಿ ಇರ್ತದೆ. ಮಾಡಿರಾಗುತ್ತೆ ಬಿಡೋ ಅನ್ನೋ ರೀತಿಯಾದಂಥ ಒಂದು ಧೋರಣೆಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಆರ್ಥಿಕ ಪರಿಸ್ಥಿತಿ ವಿಚಾರ ಸಂಬಂಧಪಟ್ಟಂತೆ ಏನಂಥ ತೊಂದರೆಗಳೇನಿಲ್ಲ. ವಾರಾಂತ್ಯದಲ್ಲಿ ಸ್ವಲ್ಪ ಎಡವಟ್ಟುಗಳಾಗ್ಬೋದು ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಆದರೆ ವಾರ ಅಂತ್ಯದವರೆಗೆ, ಶುಕ್ರವಾರದವರೆಗೆ ನಿಮಗೆ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಎಲ್ಲಿಂದ ಬರುತ್ತೋ, ಹೇಗೆ ಬರುತ್ತೋ, ಯಾವುದೋ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡುವಂಥ ಅನುಕೂಲವನ್ನು ಪಡೆಯುವಂಥ ಸ್ಥಿತಿಗತಿಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ತೊಂದರೆ ಇಲ್ಲ. ಈ ವಾರದಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿದೆ ಮಕ್ಕಳಲ್ಲಿ. ಮತ್ತು ಬಂಧು ಬಾಂಧವರಿಂದ ಸ್ವಲ್ಪ ಕಲಹಗಳು, ಕಿರಿಕಿರಿ, ಮನಸ್ತಾಪ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು. ನೆರೆಹೊರೆಯವರಿಂದ ಮನಸ್ತಾಪಗಳು ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ. ಪತ್ರ ವ್ಯವಹಾರ, ರಿಜಿಸ್ಟ್ರೇಷನು, ಅಗ್ರಿಮೆಂಟು ಇವುಗಳಿಗೆ ತೊಂದರೆ ತಾಪತ್ರಗಳು ಕಟ್ಟಿಟ್ಟ ಬುತ್ತಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥದ್ದು, ನೋವುಗಳಾಗುವಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಕೆಟ್ಟ ಸ್ಥಳದಲ್ಲಿ ಬಿದ್ದು ಪೆಟ್ಟು ಮಾಡಿಕೊಳ್ಳತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರಬಹುದು. ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗತ್ತೆ. ಈ ವಾರ ವಾಹನ ಚಾಲನೆ ನಡೆದುಕೊಂಡು ಹೋಗ್ಬೇಕಾದ್ರೆ ಏನಾದರೂ ಒಂದು ಸಣ್ಣದಾಗಿ ಪೆಟ್ಟು ಮಾಡಿಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗ್ತದೆ. ಮಕ್ಕಳಿಂದ ಲಾಭ, ಯೋಗ ಫಲ, ಅದೃಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ಆದರೆ ಬರುವಂಥದ್ದು ಸ್ವಲ್ಪ ಏನೋ ಸಣ್ಣದಾಗಿ ಕಿರಿಕಿರಿಗಳಾಗಿಯೋ ಒತ್ತಡಗಳಾಗಿಯೋ ಬರುವಂಥ ಸಂದರ್ಭಗಳು ಉಂಟು. ಪ್ರೀತಿ ಪಾತ್ರರಿಂದ ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿಯೂ ಕೂಡ ನಿಮಗೆ ಪ್ರಾಪ್ತಿಯಾಗುವಂತೆ ಯೋಗ ಫಲಗಳು ಉಂಟು ಅಂತ ಹೇಳ್ತದೆ. ಉದ್ಯೋಗ ಒತ್ತಡಗಳು ಜಾಸ್ತಿ ಆಗುವಂಥದ್ದು. ಸೋದರ ಮಾವನೊಂದಿಗೆ ಸ್ವಲ್ಪ ಕಲಹಗಳು, ಕಿರಿಕಿರಿಗಳಾಗುವಂಥ ಸಾಧ್ಯತೆಗಳು. ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವರು ಯಾರಿರ್ತಾರೋ ಅವರೊಂದಿಗೆ ಸ್ವಲ್ಪ ಕಲಹಗಳು, ಕಿರಿಕಿರಿಗಳಾಗುವಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಈ ಪ್ಯಾರಲಿಸಿಸ್ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಿರ್ತಕ್ಕಂಥವ್ರು, ಸ್ಕಿನ್ ಡಿಸೀಸು, ನರ ದೌರ್ಬಲ್ಯ, ಮೆದುಳು ಸಮಸ್ಯೆ ಇರ್ತಕ್ಕಂಥವ್ರು, ಸ್ವಲ್ಪ ಗುಪ್ತವ್ಯಾಧಿಗಳು ಅಂತಕ್ಕಂಥದ್ದು, ಈ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರು ಸ್ವಲ್ಪ ಜಾಗೃತೆಯಿಂದ ಇರಬೇಕಾಗತ್ತೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅಷ್ಟಮ ಪ್ರಭಾವ ಆಗಿರೋದ್ರಿಂದ ಸ್ವಲ್ಪ ನೋವು ಉಲ್ಬಣವಾಗುವಂಥ ಸನ್ನಿವೇಶಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ವಾರ ಅಂತ್ಯದವರೆಗೆ, ಶುಕ್ರವಾರದವರೆಗೆ ಯಾವುದೇ ತೊಂದರೆ ತಾಪತ್ರೆಗಳಿರೋದಿಲ್ಲ ದಾಂಪತ್ಯದಲ್ಲಿ.
ಶುಕ್ರವಾರದ ನಂತರ ನಿಮಗೆ ದಾಂಪತ್ಯದಲ್ಲಿ ಕಲಹಗಳು, ಕಿರಿಕಿರಿ, ಮನಸ್ತಾಪಗಳು, ಏನೋ ಒಂದು ರೀತಿಯಲ್ಲಿ ಇರುಸುಮುರುಸುಗಳನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಕೋರ್ಟ್ ಕೇಸ್ ವ್ಯವಹಾರಗಳಿದ್ದರೆ ವ್ಯಾಜ್ಯಗಳಲ್ಲಿ ಸ್ವಲ್ಪ ಜಯವನ್ನು ಸಾಧಿಸ್ತಕ್ಕಂಥ ರೀತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಉನ್ನತ ವಿದ್ಯಾಭ್ಯಾಸ ವಿಚಾರಗಳಿಗೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇದರಿಂದ ಅಲ್ಲೆಲ್ಲೂ ಸಣ್ಣದಾಗಿ ಹಿನ್ನಡೆಗಳಾಗುವಂಥ ಸ್ಥಿತಿ ಕಾಣ್ತದೆ. ಉನ್ನತ ಅಧಿಕಾರಿಗಳಿಂದ ಸ್ವಲ್ಪ ಮೋಸ ನಷ್ಟಗಳಾಗುವಂಥ ಸ್ಥಿತಿ, ಉದ್ಯೋಗ ಬದಲಾವಣೆಯಿಂದ ಸ್ಥಳ ಬದಲಾವಣೆಯಿಂದ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗಿ ಬರಬಹುದು. ಈ ವಾರದಲ್ಲಿ ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗತ್ತೆ. ಸರ್ಕಾರಿ ಕೆಲಸ ಕಾರ್ಯಗಳು ಆಗತ್ತೆ, ಬಟ್ ಆಗುವುದಕ್ಕೆ ಬೇರೆ ರೀತಿಯಾದಂಥ ಮಾರ್ಗವನ್ನು ಹಿಡಿಬೇಕಾದಂಥ ಅನಿವಾರ್ಯತೆ ಬರಬಹುದು ಈ ವಾರದಲ್ಲಿ ಮೇಷರಾಶಿನವರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಳಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಈ ವಾರ ಎಳ್ಳೆಣ್ಣೆಯನ್ನು ದಾನ ಮಾಡ್ತಕ್ಕಂಥದ್ದು, ಮುಖ ನೋಡಿಬಿಟ್ಟು ಒಂದು ಕಬ್ಬಿಣದ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಎಳ್ಳೆಣ್ಣೆಯನ್ನು ದಾನ ಮಾಡ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಒಂದು ಕೆಂಪು ವಸ್ತ್ರವನ್ನು ಅಥವಾ ಕೆಂಪು ದಾಸವಾಳವನ್ನಾದರೂ ಕೂಡ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿ ನಿಮ್ಮ ದೋಷಗಳೆಲ್ಲವೂ ಕೂಡ ನಿವಾರಣೆಯಾಗಿ ಒಳ್ಳೆ ದಿವಸಗಳನ್ನು ನೀವು ಈ ವಾರದಲ್ಲಿ ನೋಡಬಹುದು ಮೇಷರಾಶಿನವರು. ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಒತ್ತಡಗಳಿದ್ದರೂ ಕೂಡ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳಿರೋದಿಲ್ಲ. ಅಂದರೆ ಆಗುವಂಥದ್ದು ಅಡೆತಡೆಗಳಾಗಿ ಸಕ್ಸಸ್ ಆಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ. ಆರ್ಥಿಕವಾದಂಥ ಪರಿಸ್ಥಿತಿಗಳು ಸುಧಾರಣೆ ಆಗುವಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ ಈ ಸಂದರ್ಭ ಅಂತಕ್ಕಂಥದ್ದು. ಕುಟುಂಬದಿಂದ ಸಹಕಾರವೂ ಕೂಡ ಸಿಗುವಂಥ ಲಕ್ಷಣಗಳು ಉಂಟು ಅಂತ ಹೇಳ್ತೀವಿ ಈ ಸನ್ನಿವೇಶದಲ್ಲಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿಯೂ ಕೂಡ ಈ ವಾರದಲ್ಲಿ ಉಂಟು ಅಂತ ಹೇಳಿದೆ. ಸ್ಥಳ ಬದಲಾವಣೆ ಮತ್ತು ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಪ್ರಯತ್ನವನ್ನು ಮಾಡಬಹುದು. ಅನುಕೂಲದ ಸ್ಥಿತಿ ಉಂಟು. ಪಿತ್ರಾರ್ಜಿತ ಸ್ವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೆಲಸ ಆಗಬೇಕು, ಆಗತ್ತೆ. ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಅನುಕೂಲವಾಗಬೇಕು, ಪ್ರಯತ್ನ ಮಾಡಿ ಅನುಕೂಲವಾಗುವಂತೆ ಯೋಗ ಫಲಗಳು ಉಂಟು ಅಂತ ಹೇಳ್ತದೆ ಈ ಸಂದರ್ಭ. ಸ್ಥಿರಾಸ್ತಿ, ವಾಹನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸ ಕಾರ್ಯಗಳಾದ್ರೂ ಕೂಡ ಈ ಸಂದರ್ಭದಲ್ಲಿ ತುಂಬ ಸುಲಲಿತವಾಗಿ ಆಗುವಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಂತೆ. ಭಾವನಾತ್ಮಕ ವಿಷಯಗಳಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಗರ್ಭದೋಷ ಅಥವಾ ಸಂತಾನ ದೋಷಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಿರ್ತಕ್ಕಂಥವ್ರು, ಗುಪ್ತವ್ಯಾಧಿಗಳಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಿರ್ತಕ್ಕಂಥವ್ರು, ಬೆವರು ದೋಷ, ಕಫಬಾಧೆಗಳು ಅಂತಕ್ಕಂಥದ್ದು ಸ್ವಲ್ಪ ಹೆಚ್ಚಿನದಾಗಿ ನಿಮಗೆ ಪೀಡನೆಯನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸೇವಕರಿಂದ, ನಿಮ್ಮ ಕೈ ಕೆಳಗೆ ಯಾರು ಕೆಲಸ ಮಾಡ್ತಾರೋ ಅವರಿಂದ ಸರಿಯಾದ ಕೆಲಸ ಕಾರ್ಯಗಳು ಆಗುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯೂ ಕೂಡ ಬರುವಂಥದ್ದು ಉಂಟು ಅಂತ ಹೇಳಿದೆ. ಸಂಗಾತಿಯಲ್ಲಿ ಅಥವಾ ದಾಂಪತ್ಯದಲ್ಲಿ ಸ್ವಲ್ಪ ಇರುಸುಮುರುಸನ ಅನುಭವಿಸುವಂಥ ಪರಿಸ್ಥಿತಿ ಬರುತ್ತೆ. ಯಾಕಾರೋ ಸಂಸಾರ ಕಟ್ಕೊಂಡೋ ಅನ್ನೋ ರೀತಿಯಾದಂಥ ವಾತಾವರಣವಾದರೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಯಾಕೆಂದರೆ ಸಂಗಾತಿಯ ಸೋಮಾರಿತನ, ಆಲಸ್ಯ, ಉಡಾಪಿತನ, ಬೇಜವಾಬ್ದಾರಿತನ ಇವು ಎಲ್ಲೋ ಸಣ್ಣದಾಗಿ ಇರುಸುಮುರುಸನ ತರಬಹುದು. ಹಾಗಾಗಿ ಭಾಗ್ಯ ಪ್ರಭಾವ, ತಂದೆಯ ಸಹಕಾರ, ತಂದೆಯಿಂದ ಯೋಗ ಫಲಗಳು ಅಂತಕ್ಕಂಥ ಪರಿಸ್ಥಿತಿಗಳು, ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಅನುಕೂಲ, ಬಡ್ತಿಗೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇದ್ದರಿಂದ ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು ಅಂತ ಹೇಳಿದೆ. ಹಿರಿಯ ಸಹೋದರನಿಂದ ನಷ್ಟ, ದೈವ ಕಾರ್ಯಗಳು ಸರಿಯಾಗಿ ಆಗುವುದಿಲ್ಲ. ಶುಭ ಕಾರ್ಯಗಳನ್ನು ಮಾಡಿಕೊಳ್ಳುವಂಥದ್ದಾದರೆ ಸರಿಯಾಗಿ ಶುಭ ಕಾರ್ಯಗಳನ್ನು ಆಗುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಈ ಸಂದರ್ಭದಲ್ಲಿ ವೃಷಭ ರಾಶಿನವರು ನೋಡುವಂಥದ್ದು. ಪರಿಹಾರವನ್ನು ಏನು ಮಾಡಿಕೊಳ್ಳಬೇಕಾಗತ್ತೆ? ಸಾಧ್ಯವಾದಷ್ಟು ಗುರುಚರಿತ್ರೆಯನ್ನು ಪಾರಾಯಣವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ವೃಷಭ ರಾಶಿನವರು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ಬುದ್ಧಿಯಿಂದ ಕಾರ್ಯಚಟುವಟಿಕೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಬುದ್ಧಿಶಕ್ತಿಯನ್ನು ಹೆಚ್ಚಾಗಿ ಉಪಯೋಗಿಸಿಕೊಳ್ತಕ್ಕಂಥ ಸ್ಥಿತಿ ಉಂಟು. ಅದರಲ್ಲಿ ಒಂದು ತಕ್ಕ ಮಟ್ಟಿಗೆ ಅನುಕೂಲವನ್ನು ಪಡೆಯುವಂಥ ಯೋಗ ಫಲಗಳನ್ನು ಕೂಡ ಪಡೆದುಕೊಂಡು ಬಂದಿದ್ದೀರಿ. ಚಿಂತೆ ಮಾಡುವಂಥದ್ದು ಬೇಡ. ಯತ್ನ ಕಾರ್ಯಗಳಲ್ಲಿ ಸಣ್ಣದಾಗಿ ಜಯವನ್ನು ಸಾಧಿಸ್ತಕ್ಕಂಥ ಸ್ಥಿತಿಯೂ ಕೂಡ ಮಿಥುನ ರಾಶಿಯವರಿಗೆ ಬರತಕ್ಕಂಥದ್ದು ಉಂಟು. ಧನ ಪ್ರಭಾವ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ವ್ಯಾಪಾರಗಳು ಸ್ವಲ್ಪ ಸುಧಾರಣೆಗಳಾಗಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿಗಳು ಸುಧಾರಣೆ ಆಗುವಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಧೈರ್ಯಗುಂದತಕ್ಕಂಥ ವಾತಾವರಣಗಳು ನಿರ್ಮಾಣವಾಗಬಹುದು ಅಥವಾ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರಬಹುದು.
ಏನೋ ಒಳಗೆ ಏನೋ ಒಂಥರ ಗಿಲ್ಟಿ ಫೀಲಿಂಗ್ ಅಂತಕ್ಕಂಥ ರೀತಿಯಲ್ಲಿ ನಿಮಗೆ ಪ್ರಭಾವವನ್ನು ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಈ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಾಗ್ತಕ್ಕಂಥ ಸನ್ನಿವೇಶಗಳು ಮತ್ತು ಕಾಲು ನೋವು, ಮೂಳೆ ಸವೆತ, ಜಾಯಿಂಟ್ಸ್ ಪೇನ್ ಅಂತಕ್ಕಂಥ ರೀತಿಯಲ್ಲಿ ಇವು ಸ್ವಲ್ಪ ಹೆಚ್ಚಿನದಾಗಿ ಪರಿಣಾಮವನ್ನು ಬೀರಬಹುದು ಈ ಒಂದು ವಾರದಲ್ಲಿ ಅಂತಕ್ಕಂಥದ್ದು. ಅದರ ಜೊತೆಯಲ್ಲಿ ಪಿತ್ತದೋಷಗಳು ಕೂಡ ನಿಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತೆ. ಈ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿದೆ, ಏನು ಚಿಂತೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ಪ್ರೀತಿ ಪ್ರೇಮ ಭಾವನಾತ್ಮಕ ವಿಚಾರದಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ ಶುಕ್ರವಾರದವರೆಗೆ. ಶುಕ್ರವಾರ ನಂತರ ಅದರಲ್ಲಿ ಫೇಲ್ಯೂರು ಅಂತಕ್ಕಂಥ ವಾತಾವರಣಗಳ ನಿರ್ಮಾಣವಾಗ್ತದೆ. ಭಾವನೆಗಳಿಗೆ ಪೆಟ್ಟು ಶುಕ್ರವಾರದ ನಂತರ. ಇನ್ನು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಪ್ತಿಯ ಯೋಗ ಫಲಗಳಿದೆ. ವಿದ್ಯಾರ್ಹತೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಹುಡುಕ್ತಾ ಇರ್ತಕ್ಕಂಥವ್ರು ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಇರೋದಿಲ್ಲ. ಶುಭಕಾರ ಪ್ರಯತ್ನದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾಕೋ ಸಣ್ಣದಾಗಿ ಎಳೆದಾಡಿಸುವಂಥದ್ದು ಅಥವಾ ಬಂದಂಥ ಅವಕಾಶವನ್ನು ನೀವು ಒಪ್ಪಿಕೊಳ್ಳಲಾರದಂಥ ಪರಿಸ್ಥಿತಿಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುವಂಥದ್ದು ಉಂಟು ಅಂತ ಹೇಳ್ತದೆ. ವ್ಯಾಜ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಲಕ್ಷಣಗಳು ಗೋಚರಿಸ್ತಕ್ಕಂಥ ಸಾಧ್ಯತೆಗಳುಂಟು. ಬಟ್ ಅಡ್ಡ ಮಾರ್ಗದಲ್ಲಿ ನೀವು ಜಯವನ್ನು ಸಾಧಿಸ್ತೀರಿ. ನೇರ ಮಾರ್ಗದಲ್ಲಿ ಹೋದರೆ ಅದರಲ್ಲಿ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗುವಂಥ ಲಕ್ಷಣಗಳು ಇರೋದಿಲ್ಲ. ಮಿಥುನ ರಾಶಿನವರಿಗೆ ತಂದೆಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸ, ಪರಿವರ್ತನಾ ಸ್ಥಿತಿನಲ್ಲಿದ್ದಾರೆ ಶನಿ ರಾಹು. ಹಾಗಾಗಿ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥದ್ದು ಅಥವಾ ತಂದೆಯೊಂದಿಗೆ ಸ್ವಲ್ಪ ಏನೋ ಮನಸ್ತಾಪಗಳನ್ನು ಮಾಡಿಕೊಳ್ತೀರಿ. ಆದರೆ ಯಾರನ್ನ ನೀವು ಅವಮಾನ ಮಾಡ್ತಿರೋ ಅಥವಾ ತಂದೆಯನ್ನು ತಿರಸ್ಕಾರ ಮಾಡ್ತಿರೋ ಅದೇ ತಂದೆ ನಿಮ್ಮ ಸಹಾಯಕ್ಕೆ ಬರತಕ್ಕಂಥದ್ದು, ಸಹಕಾರವನ್ನು ಕೊಡ್ತಕ್ಕಂಥದ್ದು ಅಥವಾ ತಂದೆಯಿಂದ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಅಥವಾ ಪಿತ್ರಾರ್ಜಿತ ಸ್ವತ್ತಿನಿಂದ ಏನಾದರೂ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಇರುವುದಿಲ್ಲ. ಈ ವಾರದಲ್ಲಿ ಸಾಮಾನ್ಯವಾಗಿ ಒಳ್ಳೆಯ ದಿವಸವಾಗಿಯೇ ಅಥವಾ ಒಳ್ಳೆಯ ವಾರವಾಗಿಯೇ ನಿಮಗೆ ಮಿಥುನ ರಾಶಿಯವರಿಗೆ ಪರಿವರ್ತನೆಯಾಗುವಂಥ ಸ್ಥಿತಿ ಇರೋದರಿಂದ ನೀವು ಸಾಧ್ಯವಾದಷ್ಟು ಈ ವಾರ ಸಣ್ಣದಾಗಿ ನೀಚಕುಜ ಅಂತಕ್ಕಂಥ ರೀತಿಯಲ್ಲಿದ್ದರೂ ಕೂಡ ಅವನೇನು ಅಷ್ಟೊಂದು ಕೆಡಿಸುವಂಥ ಸ್ಥಿತಿನಲ್ಲಿಲ್ಲ. ಗುರು ಒಬ್ಬ ನಿಮಗೆ ವಿರೋಧವಾಗಿ ನಿಂತಿದ್ದಾನೆ. ಹಾಗಾಗಿ ಆ ಗುರುವಿನ ಅನುಗ್ರಹವಾಗಬೇಕು. ಯಾರಾದರೂ ಗುರುವಿನ ದರ್ಶನವನ್ನು ಮಾಡ್ತಕ್ಕಂಥದ್ದು ಅಥವಾ ಗುರು ಮಾರ್ಗದರ್ಶನವನ್ನು ಕೇಳ್ತಕ್ಕಂಥದ್ದು, ಗುರು ಚರಿತ್ರೆಯನ್ನು ಕೇಳ್ತಕ್ಕಂಥದ್ದು ಅಥವಾ ಗುರುನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಿಥುನ ರಾಶಿನವರು ಮಾಡಿ ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ರಾಷ್ಟ್ರಾಧಿಪತಿಯಾದಂಥವನು ಸ್ವಲ್ಪ ಅಡ್ಡಕತ್ತರಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಅವನು ಬಲವನ್ನು ಅಥವಾ ಫಲವನ್ನು ಕೊಡುವಂಥ ಸ್ಥಿತಿನಲ್ಲಿ ಇಲ್ಲ. ರಾಷ್ಟ್ರಾಧಿಪತಿಯಾದಂಥವನು ವಾರ ಮಧ್ಯಭಾಗದಿಂದ ಆಚೆಗೆ ಅಂದರೆ ಸಾಮಾನ್ಯವಾಗಿ ಬುಧವಾರದ ನಂತರ ಆ ಬುಧವಾರ, ಗುರುವಾರ, ಶುಕ್ರವಾರ ಈ ಸಂದರ್ಭ ನಿಮಗೆ ಒಂದು ಸಣ್ಣದಾಗಿ ಪ್ಲಸ್ ಆಗಬಹುದು. ಆದರೆ ಯೋಗಕಾರಕನಾದಂಥವನು ಹೋಗಿ ಅಷ್ಟಮ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಅಷ್ಟು ಸುಲಭವಿಲ್ಲ ಯಾವುದೇ ಕೆಲಸ ಕಾರ್ಯಗಳು ಆಗಬೇಕು ಅಂದ್ರೂ ಕೂಡ. ನಿಮಗೆ ಬರೀ ಎಳೆದಾಟ, ಅಲೆದಾಟ, ಓಡಾಟ, ಸುತ್ತಾಟ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲೇ ಕಾಣ್ತದೆ. ಎಳೆದಾಡಿಸುತ್ತೆ ಬೆಳಗಿಂದ ಸಾಯಂಕಾಲ ತನಕ. ಬೆಳಗ್ಗೆ 8 ಗಂಟೆ ಕೆಲಸ ಆಗುತ್ತೆ ಅಥವಾ 10 ಗಂಟೆ ಕೆಲಸ ಆಗುತ್ತೆ, 10 ಗಂಟೆ ಸಿಗ್ತೀನಿಂದಂಥವ್ರು ಸಂಜೆ ಆದರೂ ನಿಮ್ಮ ಕೈ ಸಿಗೋದಿಲ್ಲ. ಹಾಗಾಗಿ ನಿಮಗೆ ಏನು ಮಾಡೋಕ್ಕೆ ಹೋದ್ರೂ ಕೂಡ ಅಲ್ಲಿ ಏನಾದರೂ ಒಂದು ವಿಘ್ನ ಅಂತಕ್ಕಂಥದ್ದು, ಅಡೆತಡೆ ಅಂತಕ್ಕಂಥದ್ದು ಕಾದು ಕುಂತಿರ್ತದೆ. ಏನೋ ನಿಮಗೆ ಅಂಥ ಮುಖ್ಯವಾದ ಕೆಲಸ ಮಾಡಿಕೊಳ್ಳಲೇಬೇಕು. ಗುರುವಾರ, ಶುಕ್ರವಾರ ಪ್ರಯತ್ನ ಮಾಡಿ. ಅಲ್ಲೇನೋ ಒಂದು ನಿಮಗೆ ಪ್ಲಸ್ ಆಗೋದಕ್ಕೆ ದಾರಿ ಆಗ್ತದೆ. ವಿದ್ಯಾಭ್ಯಾಸ ಅನುಕೂಲವಿದೆ, ಚಿಂತೆ ಮಾಡುವಂಥದ್ದು ಬೇಡ. ಸ್ಥಿರಾಸ್ತಿ ವ್ಯವಹಾರ ಅಥವಾ ಸಾಲ ಮಾಡಿ ಫ್ಲ್ಯಾಟು, ವಾಹನ ಅಥವಾ ಸ್ಥಿರಾಸ್ತಿ, ಬಟ್ಟೆ, ಒಡವೆ ಖರೀದಿ ಮಾಡಬೇಕು. ಅಲ್ಲೂ ಕೂಡ ಅನುಕೂಲವಾಗುವಂಥ ಸ್ಥಿತಿ ಇದೆ. ಮಕ್ಕಳಿಂದ ಸ್ವಲ್ಪ ತೊಂದರೆ ತಾಪತ್ರೆ ಸಿಕ್ಕಾಕ್ಕೊಳ್ತೀರಿ. ಭಾವನಾತ್ಮಕವಾದಂಥ ಸೋಲು ಮತ್ತು ಮಕ್ಕಳಿಂದ ನೋವು, ನಿರಾಸೆಗಳು, ಅವಮಾನಗಳು ಕಟ್ಟಿಟ್ಟ ಬತ್ತಿ. ಭಾವನಾತ್ಮಕ ಪೆಟ್ಟನ್ನು ತಿನ್ನಲೇಬೇಕು. ನಿಮ್ಮ ವಿಶ್ವಾಸಕ್ಕೆ ದ್ರೋಹವಾಗಲೇಬೇಕು. ಆಗುವಂಥ ಸ್ಥಿತಿ ಉಂಟು. ಆದರೆ ಅದೃಷ್ಟವಶಾತ್ ಏನಾಗಿದೆ, ನಿಮಗೆ ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಪ್ರಾಪ್ತಿಯ ಯೋಗ ಫಲಗಳಿದೆ. ನೀವು ಇಷ್ಟಪಟ್ಟಂಥ ರೀತಿಯಲ್ಲಿ ಸಿಗೋದಿಲ್ಲ. ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆ ಅಥವಾ ಕಡಿಮೆ ಪ್ರಮಾಣದಲ್ಲಿರ್ತಕ್ಕಂಥದ್ದೇ ಸಿಗುತ್ತೆ. ಅದನ್ನು ನೀವು ಆಯ್ಕೆ ಮಾಡಿಕೊಳ್ಳುವಂಥ ಸ್ಥಿತಿನಲ್ಲಿ ಇರೋದಿಲ್ಲ.
ಸಂಗಾತಿಯೊಂದಿಗೆ ಒಂದು ಪ್ರೀತಿ ವಿಶ್ವಾಸದಿಂದಿರತಕ್ಕಂಥ ಸ್ಥಿತಿ ಉಂಟು. ಆದರೆ ಸಂಗಾತಿ ಆರೋಗ್ಯ ವ್ಯತ್ಯಾಸವಿರ್ತದೆ. ಅದೊಂದನ್ನು ಸ್ವಲ್ಪ ಜಾಗ್ರತೆಯಿಂದ ನೋಡಿಕೊಳ್ಳಬೇಕಾಗತ್ತೆ. ವ್ಯಾಜ್ಯಗಳಲ್ಲಿ ಅಂಥ ಅನುಕೂಲದ ಸ್ಥಿತಿ ಇಲ್ಲ ಈ ಸಂದರ್ಭ ಅಂತಕ್ಕಂಥದ್ದು. ಮತ್ತು ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅವಕಾಶಗಳು ಬರ್ತದೆ. ಆಯ್ಕೆ ನೀವು ಮಾಡೋದಿಲ್ಲ ಅಂತಕ್ಕಂಥ ಸ್ಥಿತಿ ಉಂಟು. ಉದ್ಯೋಗದಲ್ಲಿ ಅಥವಾ ಉದ್ಯೋಗ ಸ್ಥಳದಲ್ಲಿ ಕಿರಿಕಿರಿಗಳಿರ್ತದೆ, ಒತ್ತಡಗಳು ಜಾಸ್ತಿ ಇರ್ತದೆ. ಮೇಲಧಿಕಾರಿಗಳಿಂದ ಬರೀ ಕಿರಿಕಿರಿ ಏನು ಮಾಡಿದರೂ ಅವರನ್ನು ತೃಪ್ತಿಪಡಿಸೋದಕ್ಕಾಗೋದಿಲ್ಲ, ಸಮಾಧಾನ ಮಾಡೋದಕ್ಕಾಗೋದಿಲ್ಲ, ಅವರನ್ನು ಒಪ್ಸೋದಕ್ಕಾಗಲ್ಲ. ಈ ಸ್ಥಿತಿನಲ್ಲಿ ನಿಂತಿರ್ತದೆ. ಯಾರನ್ನು ನೀವು ಸ್ನೇಹಿತರು ಅಂತ ಅಂದ್ಕೊಂಡಿರ್ತೀರೋ ಅವರೇ ಎಲ್ಲೋ ಸಣ್ಣದಾಗಿ ಕುತಂತ್ರವನ್ನೋ ಅಥವಾ ಅವರೊಂದಿಗೋ ಏನೋ ಸಣ್ಣದಾಗಿ ಬೇಸರವಾಗ್ತಕ್ಕಂಥ ಸ್ಥಿತಿಯೋ ನಿರ್ಮಾಣವಾಗೋ ಲಾಭಾಧಿಪತಿ ಮಿತ್ರಾಧಿಪತಿ ಷಷ್ಠಾಂಶ ಆ ಪ್ರಭಾವವಾಗಲೇಬೇಕು. ಹಾಗತ್ತೆ ಕಟಕ ರಾಶಿನವ್ರಿಗೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಈ ನೀಚ ಪ್ರಭಾವದಿಂದ, ಏಕೆಂದರೆ ಕಳೆದ ವಾರ ನೀಚಭಂಗ ರಾಜಯೋಗ ಇತ್ತು, ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡಿದ್ದಾನೆ. ಈಗ ಇಲ್ಲ ಪರಿಣಾಮ. ಹಾಗಾಗಿ ಸ್ವಲ್ಪ ಎಡರು ತೊಡರೆ ಅನುಭವಿಸಬೇಕಾಗತ್ತೆ. ಹಾಗಾಗಿ ಏನು ಮಾಡಬೇಕಾಗತ್ತೆ? ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಚೆನ್ನಾಗಿಲ್ಲ, ಕೌಟುಂಬಿಕ ಚೆನ್ನಾಗಿಲ್ಲ, ಪ್ರೀತಿ ವಿಶ್ವಾಸ ಇಲ್ಲ, ಕೆಲಸ ಕಾರ್ಯಗಳಾಗೋದಿಲ್ಲ, ಉದ್ಯೋಗ ಚೆನ್ನಾಗಿಲ್ಲ, ಎಲ್ಲವೂ ಕೂಡ ಆ ಸ್ಥಿತಿನಲ್ಲಿ ನಿಂತಿದೆ. ಗುರು ಬಲವಾಗಿದ್ದರೂ ಕೂಡ ಅವನೂ ಕೂಡ ಅಡ್ಡನಾಗಿ ನಿಂತು ಬಿಟ್ಟಿದ್ದಾನೆ, ಅಡ್ಡ ಕತ್ತರಿಗೆ ನಿಂತು ಬಿಟ್ಟಿದ್ದಾನೆ, ವಕ್ರನಾಗಿ ನಿಂತು ಬಿಟ್ಟಿದ್ದಾನೆ. ಹಾಗಾಗಿ ಸಾಧ್ಯವಾದಷ್ಟು ಈ ವಾರ ನಿಮಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಕ್ಕಂಥ ಒಂದು ಪ್ರಯತ್ನ, ಸುಬ್ರಹ್ಮಣ್ಯನಿಗೆ ಕೆಂಪು ವಸ್ತ್ರವನ್ನು ಸಮರ್ಪಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸಾಮಾನ್ಯವಾಗಿ ಸಿಂಹರಾಶಿನ ಕಳೆದ ವಾರವೂ ಕೂಡ ಅದೇ ರೀತಿಯಲ್ಲಿತ್ತು. ಅವರ ಶನಿ ಪ್ರಭಾವದಿಂದ ಮುಂದೆ ಹೋಗೋವರೆಗೂ ಆ ಸ್ಥಿತಿ, ಆ ಒಂದು ಪರಿಸ್ಥಿತಿಯಿಂದ ಹೊರಗೆ ಬರೋಕ್ಕಾಗಲ್ಲ. ಏಕೆಂದರೆ ಆ ಪರಿಣಾಮವೇ ಆಗಿರುತ್ತೆ. ಸೋಮಾರಿತನ, ಉಡಾಫೆ, ನಿದ್ರಾಭಾವ ಜಾಸ್ತಿ, ಆಲಸ್ಯ ಜಾಸ್ತಿ, ಏನು ಮಾಡೋಕ್ಕೂ ಆಸಕ್ತಿ ಇಲ್ಲದೆ ಇರ್ತಕ್ಕಂಥ ಪರಿಣಾಮ, ಯಾಕೋ ತನ್ನ ಮೇಲೆ ತಾನೇ ನಂಬಿಕೆಯನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ, ಏನೋ ಇರಿಟೇಟ್ ಜಾಸ್ತಿ ಆಗುವಂಥದ್ದು, ಏನೋ ಒಳಗಡೆ ಸಂಕಟ ಅಂತಕ್ಕಂಥದ್ದು, ಒಳಗಡೆ ವೇದನೆ ಅಂತಕ್ಕಂಥದ್ದು, ಈ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ. ಶನಿ ಪ್ರಭಾವದಿಂದ ನಿಮ್ಮ ರಾಷ್ಟ್ರಾಧಿಪತಿ ಬಿಡುಗಡೆ ಆಗೋವರೆಗೂ ಆ ಪರಿಣಾಮವಿರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಆದರೆ ಅದೃಷ್ಟ ಹೇಗಿದೆ ಅಂದರೆ, ನಿಮ್ಮ ಸೋಮಾರಿತನವನ್ನು ಬಿಟ್ಟು, ಆ ನೆಗ್ಲಿಜೆನ್ಸಿ ಪ್ರಭಾವವನ್ನು ಬಿಟ್ಟು ಪರಿಣಾಮಕಾರಿಯಾಗಿ ನೀವು ಪ್ರಯತ್ನವನ್ನು ಮಾಡಿದ್ದೀ ಆದಂಥ ಪಕ್ಷದಲ್ಲಿ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಹೋರಾಟದಿಂದ ನೀವು ಜೀವನ ಸಾಧಿಸಬೇಕು. ಈ ವಾರ ಅನಿವಾರ್ಯ. ಹೋರಾಟ ಮಾಡಲಿಲ್ಲ, ಎಲ್ಲವೂ ಕೂಡ ನಿಂತ ನೀರಾಗಿರ್ತದೆ. ಒಂದು ಎಕ್ಸಾಂಪಲ್, ನನಗೆಲ್ಲವೂ ಕೂಡ ಪ್ರಾಪ್ತಿ ಇದೆ. ಈಗ ಒಂದು ಎಕ್ಸಾಂಪಲು, ಯಾವುದೋ ಒಂದು ಮನೆಯಲ್ಲಿ ಊಟಕ್ಕೆ ಕರೆದಿದ್ದಾರೋ ಅಥವಾ ಯಾವುದೋ ಒಂದು ಮನೆಯಲ್ಲಿ ಮೃಷ್ಟಾನ್ನ ಭೋಜನವಿದೆ. ಮೃಷ್ಟಾನ್ನ ಭೋಜನ ಇದೆ ಎಂದಾಗ ಸಾಮಾನ್ಯವಾಗಿ ನಾವು ಅಲ್ಲೋದ್ರೆ ಮೃಷ್ಟಾನ್ನ ಭೋಜನ ಸಿಗುತ್ತೆ. ಬಟ್ ನಾನೇ ಹೋಗಲಿಲ್ಲ, ನಾನೇ ಪ್ರಯತ್ನ ಮಾಡಲಿಲ್ಲ. ಯಾರು ಹೋಗೋದು ಅಂತ ಕುಂದ್ಕೊಂಡೆ, ನನಗೆಲ್ಲಿ ಸಿಗುತ್ತೆ ಆ ಊಟದ ಸವಿಯಂಥದ್ದು? ಆಗಿರ್ತದೆ ನಿಮ್ಮ ಕಂಡೀಷನ್ಸು. ಕೆಲಸ ಆಗೋಂಥ ಕಂಡೀಷನ್ಸ್ ಇರ್ತದೆ, ಸ್ವಲ್ಪ ಪ್ರಯತ್ನ ಮಾಡಬೇಕಾಗತ್ತಷ್ಟೇ. ನೀವು ಪ್ರಯತ್ನನೇ ಮಾಡದೇ ಇರ್ತಕ್ಕಂಥ ಸ್ಥಿತಿನಲ್ಲಿ ನಿಂತಿದ್ದಾನೆ ರಾಷ್ಟ್ರಾಧಿಪತಿಯಾದಂಥವನು. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಮೂವ್ ಮಾಡಿಕೊಳ್ಳಿ. ಒಂದು ಆರ್ಥಿಕವಾದಂಥ ಸ್ಥಿತಿಗತಿಗಳು ಹೇಗೋ ಹಾಗೆ ಬ್ಯಾಲೆನ್ಸ್. ನಾನು ಹೇಳಿದ್ನಲ್ಲ, ಎಲ್ಲ ಚೆನ್ನಾಗಿದೆ, ನಿಮ್ಮ ಪ್ರಯತ್ನವೇ ಇರೋದಿಲ್ಲ, ಅದೊಂದೇ ಮೈನಸ್ ಇರ್ತಕ್ಕಂಥದ್ದು. ಆರ್ಥಿಕ ಸ್ಥಿತಿಯು ಕೂಡ ಚೆನ್ನಾಗಿರುವಂಥದ್ದು ಉಂಟು ಅಂತ ಹೇಳ್ತದೆ. ವಿದ್ಯಾಭ್ಯಾಸ ಮಂದತ್ವ ಅಂತಕ್ಕಂಥ ಸ್ಥಿತಿ, ಮರೆವು ಅಂತಕ್ಕಂಥ ಒಂದು ವಾತಾವರಣ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ, ಆರೋಗ್ಯದ ವಿಚಾರ ಸಂಬಂಧಪಟ್ಟ ಸಣ್ಣ ಪುಟ್ಟದಾಗಿ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು, ಕಬ್ಬಿಣದಿಂದ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು, ಯಂತ್ರೋಪಕರಣಗಳಿಂದ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು, ಎಲೆಕ್ಟ್ರಾನಿಕ್ ಸಾಧನಗಳಿಂದ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು, ಶನಿ ಕುಜರ ಸಮ್ಮಿಲನ ಅಥವಾ ದೃಷ್ಟಿ, ಅಷ್ಟಮ ದೃಷ್ಟಿ ಶನಿ ಮೇಲೆ ಹೋಗೋವರೆಗೂ ಇದರ ಪರಿಣಾಮ. ಅವನು ಹೋಗಿ ರಾಹು ಪ್ರಭಾವಕ್ಕೊಳಗಾಗಿದ್ದಾನೆ. ಏನೋ ಒಂದು ಬರಬೇಕು, ಅಪಚಾರಗಳು, ಅಪಘಾತಗಳು, ಅಪಭ್ರಂಶಗಳು, ಕೆಟ್ಟ ಸುದ್ದಿಗಳು, ಏನೋ ಒಂದು ಬರಬೇಕು, ಅವಮಾನಗಳು, ಮಾಡದೇ ಇರ್ತಕ್ಕಂಥ ಕೆಲಸಕ್ಕೆ ನಿಮ್ಮ ಮೇಲೆ, ನೀವು ಮಾಡೇ ಇಲ್ಲ ತಪ್ಪು, ಆದರೂ ಕೂಡ ನಿಮ್ಮ ಮೇಲೆ ಒಂದು ಕೆಟ್ಟ ಅಪಚಾರವನ್ನು ಮಾಡ್ತಕ್ಕಂಥದ್ದು, ಅಪವಾದವನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹಾಗಾಗಿ ಇದರ ಪರಿಣಾಮ ಎದುರಿಸಬೇಕು ಅಂತಂದರೆ ಅವನು ಒಂದು ಸ್ವಲ್ಪ ಮುಂದಕ್ಕೆ ಬರಬೇಕಾಗತ್ತೆ. ಕುಜ ಒಬ್ಬ ಮುಂದಕ್ಕೆ ಬರಬೇಕು, ಅಥವಾ ಶನಿ ಆದರೂ ಒಂದು ಸಣ್ಣ ಪ್ರಭಾವದಿಂದ ಮುಂದೆ ಹೋಗಬೇಕಾಗತ್ತೆ. ಹೋದರೆ ಅಲ್ಲಿ ಏನೋ ಸ್ವಲ್ಪ ಸುಧಾರಣೆ ಆಗುವಂಥ ಲಕ್ಷಣಗಳು ಉಂಟು ಅಂತ ಹೇಳ್ತದೆ.
ದಾಂಪತ್ಯ ಕಲಹಗಳಿರ್ತದೆ, ಅನಗತ್ಯವಾದ ಸಂಶಯಗಳು ಬರ್ತದೆ ದಾಂಪತ್ಯದಲ್ಲಿ. ಯಾಕೆ ಬರುತ್ತೆ, ಏನಕ್ಕೆ ಬರುತ್ತೆ, ನೀವು ಊಹೆನೇ ಮಾಡೋದಕ್ಕಾಗೋದಿಲ್ಲ. ವ್ಯಾಜ್ಯಗಳಲ್ಲಿ ಸ್ವಲ್ಪ ಸೋಲುಗಳಾಗ್ತಕ್ಕಂಥದ್ದು, ಕೋರ್ಟ್ ಕೇಸ್. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನದಲ್ಲಿ ಸೋಲನ್ನು ಕಾಣುವಂಥ ಸ್ಥಿತಿ. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಒಂದು ವಾತಾವರಣ. ಪಿತ್ರಾರ್ಜಿತ ಸ್ವತ್ತಿನಿಂದ ನಷ್ಟವನ್ನು ನೋಡ್ತಕ್ಕಂಥ ಸ್ಥಿತಿ. ತಂದೆಯೊಂದಿಗೆ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥದ್ದು. ಸರ್ಕಾರಿ ಅಧಿಕಾರಿಗಳೊಂದಿಗೆ ಅಥವಾ ರಾಜಕಾರಣಿಗಳೊಂದಿಗೆ ಮನಸ್ತಾಪಗಳನ್ನು ಮಾಡಿಕೊಳ್ಳತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುವಂಥದ್ದು ಉಂಟು ಅಂತ ಹೇಳಿದರೆ, ಸ್ನೇಹಿತರ ಸಹಕಾರ ಸಣ್ಣದಾಗಿ ನಿಮಗೆ ಪ್ರಾಪ್ತಿಯ ಯೋಗ ಫಲಗಳಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ, ಖಂಡಿತ ಚೆನ್ನಾಗಿರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಸಿಂಹರಾಶಿನವರು ನಿಮ್ಮ ಪ್ರಯತ್ನ ಅಂತಕ್ಕಂಥದ್ದಿದ್ದರೆ ಎಲ್ಲ ದೋಷಗಳನ್ನು ಒಡೆದಾಕ್ಬಿಡ್ಬೋದು. ಚಿಂತೆ ಬೇಡವೇ ಬೇಡ. ಹೇಗಿದ್ದರೂ ಕಾರ್ತೀಕ ಮಾಸ, ಕೊನೆಯ ಕಾರ್ತೀಕ, ಇನ್ನೇನು ಮುಂದಿನ ಭಾನುವಾರಕ್ಕೆಲ್ಲ ಅಮಾವಾಸ್ಯೆ ಬಂದೋಗಿರ್ತದೆ ವಾರಾಂತ್ಯದಕ್ಕೆ. ಹಾಗಾಗಿ ಕಾರ್ತೀಕ ಮಾಸದಲ್ಲಿ ಸಾಧ್ಯವಾದಷ್ಟು ಶಿವನ ಆಲಯದಲ್ಲಿ ಎಳ್ಳೆಣ್ಣೆಯ ಜೋಡಿ ದೀಪವನ್ನು ಹಚ್ಚತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ ಸಿಂಹರಾಶಿನವರು. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಚೆನ್ನಾಗಿ ಆಗೋದಕ್ಕೆ ದಾರಿಯಾಗುತ್ತೆ. ಅದರಲ್ಲೂ ಕೂಡ ಬಿಸ್ನೆಸ್ ಮಾಡುವಂಥವ್ರು ಅಥವಾ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವ್ರಿಗಂತೂ ಕೂಡ ತುಂಬ ಚೆನ್ನಾಗಿ ಆಗುವಂಥದ್ದು. ಲಾಭದ ಪ್ರಮಾಣವನ್ನು ಏರಿಸಿಕೊಳ್ತಕ್ಕಂಥದ್ದು, ಲಾಭ ಜಾಸ್ತಿ ಆಗುವಂಥ ಸ್ಥಿತಿಯು ಕೂಡ ನಿರ್ಮಾಣವಾಗುವಂಥ ಒಂದು ವಾತಾವರಣಗಳು ಉಂಟು. ಆರ್ಥಿಕ ಪರಿಸ್ಥಿತಿಗಳು ಕೂಡ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಮಾತಿನಿಂದ ಕಾರ್ಯಜೀವನ ಮಾಡಿಕೊಳ್ತಕ್ಕಂಥ ಯೋಗ ಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗುವಂಥದ್ದು ಉಂಟು ಅಂತ ಹೇಳ್ತದೆ. ಬಂಧು ಬಾಂಧವರು, ನೆರೆಹೊರೆಯವರು ಸಣ್ಣದಾಗಿ ಇರುಸು ಮುರುಸನ್ನು ಮಾಡಿದ್ರೂ ಕೂಡ ಅವರಿಂದಲೂ ಕೂಡ ಲಾಭವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡಿರ್ತೀರಿ. ಆದರೆ ಕುತಂತ್ರ ಮಾಡುವಂಥವರನ್ನು ಸ್ವಲ್ಪ ಜೊತೆಗೆ ಹಾಕ್ಕೊಳ್ತೀರಿ, ಅಥವಾ ಬೆನ್ನಿಗೆ ಚೂರಿ ಹಾಕುವಂಥವನ್ನ ಕೆಲವೊಬ್ಬರನ್ನ ಜೊತೆಗೆ ಹಾಕ್ಕೊತೀರಿ. ಅಲ್ಲೊಂದು ಸಣ್ಣದಾಗಿ ಏನೋ ಸಮಸ್ಯೆ ಆಗುತ್ತೆ. ಹಾಗಾಗಿ ಎಚ್ಚರಿಕೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿಯೂ ಕೂಡ ಉಂಟು. ಸ್ಥಿರಾಸ್ತಿ, ವಾಹನ, ಭೂಮಿ, ಯಂತ್ರೋಪಕರಣ, ಎಲೆಕ್ಟ್ರಾನಿಕ್ ಸಾಧನ ಖರೀದಿ ಮಾಡಬೇಕು ಅಂದರೆ ಅದ್ಭುತವಾದಂಥ ಅವಕಾಶಗಳಿದೆ. ಖರೀದಿಯನ್ನು ಮಾಡಿ. ಒಳ್ಳೆಯ ಅವಕಾಶಗಳು, ಒಳ್ಳೆಯ ಲಾಭ, ಯೋಗ ಬಲ, ಅದೃಷ್ಟ ಅಂತಕ್ಕಂಥ ಸ್ಥಿತಿ. ತಾಯಿಯ ಸಹಕಾರವೂ ಕೂಡ ನಿಮಗೆ ಸಿಗುವಂಥ ಲಕ್ಷಣಗಳು ಉಂಟು ವಾರ ಅಂತ್ಯದಲ್ಲಿ ಅಂತಕ್ಕಂಥ ಸ್ಥಿತಿ. ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಣ್ಣದಾಗಿ ಅನುಕೂಲವಿದೆ. ಆದರೆ ಮೋಸ ಮಾಡುವಂಥ ವ್ಯಕ್ತಿತ್ವವನ್ನು ಪ್ರೀತಿಸ್ತೀರಿ, ಅದೊಂದು ಜಾಗ್ರತೆ. ಆರೋಗ್ಯ ಸಂತ ತೊಂದರೆ ತಾಪತ್ರೆಗಳೇನಿರುವುದಿಲ್ಲ. ಸ್ವಲ್ಪ ಗುಪ್ತವ್ಯಾಧಿಗಳು ಅಂತಕ್ಕಂಥದ್ದು, ಸ್ವಲ್ಪ ಈ ಮಂದತ್ವ ಅಂತಕ್ಕಂಥದ್ದು, ಈ ಕಾಲು ನೋವು, ಜಾಯಿಂಟ್ಸ್ ಪೇನು, ಮೂಳೆ ಸವತೆ ಇರ್ತಕ್ಕಂಥವ್ರು, ಸ್ವಲ್ಪ ಅದೊಂದು ಸಣ್ಣ ವ್ಯತ್ಯಾಸ, ಉಸಿರಾಟ ಸಂಬಂಧಪಟ್ಟ ಸಮಸ್ಯೆ, ಇವರು ಇರ್ತಕ್ಕಂಥವ್ರು ಮಾತ್ರನೇ ಸ್ವಲ್ಪ ಜಾಗ್ರತೆಯಿಂದಿರಬೇಕಾಗತ್ತೆ. ತೊಂದರೆ ಏನಾಗೋದಿಲ್ಲ, ಸ್ವಲ್ಪ ಉಲ್ಬಣವಾಗುವಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸಪ್ತಮ ಪ್ರಭಾವ, ಶುಭ ಕಾರ್ಯ ಪ್ರಯತ್ನ ಅನುಕೂಲವಿದೆ. ಪ್ರಯತ್ನವನ್ನು ಮಾಡಿ, ಚಿಂತೆ ಮಾಡುವಂಥದ್ದು ಬೇಡ. ಭಾಗ್ಯ ಪ್ರಭಾವ, ತಂದೆಯ ಸಹಕಾರ ಏನಾದರೂ ಸಿಗುತ್ತಾ ಅಂದರೆ ಸಣ್ಣದಾಗಿ ಸ್ವಲ್ಪ ಹಿನ್ನಡೆ ಇದೆ ತಂದೆಯ ಸಹಕಾರದಲ್ಲಿ. ಮತ್ತು ಅಕ್ಕ ತಂಗಿಯರಿಂದ ಸ್ವಲ್ಪ ಸಹಾಯ ಮತ್ತು ಸಹಕಾರ ಸಿಗೋದಕ್ಕೆ ದಾರಿ ಉಂಟು, ಅಥವಾ ಸ್ತ್ರೀಯರಿಂದ ಸ್ವಲ್ಪ ಸಹಾಯ ಸಹಕಾರ ಸಿಗುವಂಥ ಲಕ್ಷಣಗಳಿದೆ. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಪ್ರಯತ್ನ ಮಾಡಿ, ಚಿಂತೆ ಮಾಡುವಂಥದ್ದು ಬೇಡ. ಸಾಮಾನ್ಯವಾಗಿ ಕನ್ಯಾ ರಾಶಿಯವರಿಗೆ ಉತ್ತಮವಾದಂಥ ದಿವಸಗಳೇ ಇದೆ. ಚಿಂತೆ ಮಾಡುವಂಥದ್ದು ಬೇಡ, ಮುಂದುವರಿರಿ. ಇರುವಂಥ ಸಣ್ಣ ಪುಟ್ಟದಾಗಿ ಹೋಗಬೇಕು. ಸಮಸಪ್ತಕದಲ್ಲಿರ್ತಕ್ಕಂಥ ರಾಹುಕೇತು ನಿಮಗೆ ಸ್ವಲ್ಪ ಅಡ್ಡಿಯಾಗಿ ನಿಂತಿದ್ದಾರೆ. ಹಾಗಾಗಿ ಏನು ಮಾಡಬೇಕು, ನಾಗದೇವತಾ ಪೂಜೆ ಅಥವಾ ನಾಗದೇವತೆಗೆ ಅನ್ನೊಂದು ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ ಕನ್ಯಾ ರಾಶಿನವರಿಗೆ. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ, ತುಲಾ ರಾಶಿನವರಿಗೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಯತ್ನ ಕಾರ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲದ ಸ್ಥಿತಿ ಉಂಟು. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅನುಕೂಲವಾಗುವಂಥದ್ದು, ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿ ಇದೆ. ಆದರೆ ಸ್ವಲ್ಪ ನಿಧಾನವಾಗುತ್ತೆ ಅಷ್ಟೇ, ಕೆಲಸ ಕಾರ್ಯಗಳು ಆಗೋದಕ್ಕೂ ಕೂಡ ಉಂಟು. ಆರ್ಥಿಕವಾದಂಥ ಪರಿಸ್ಥಿತಿಗಳು ಕೂಡ ಸುಧಾರಣೆಗಳಿದೆ. ಆದರೆ ಆಗುವಂಥದ್ದು ಸ್ವಲ್ಪ ಎಳೆದಾಡಿಸುತ್ತೆ ಅಷ್ಟೇ. ಬರುವಂಥದ್ದು ಸ್ವಲ್ಪ ನಿಧಾನಕ್ಕೆ ಬರತಕ್ಕಂಥದ್ದು. ಸ್ಲೋಲಿ ವ್ಯಾಪಾರ ಆಗಬೇಕು ಅಂದರೆ ಬೆಳಗಿಂದ 10 ರೂಪಾಯಿ 10 ರೂಪಾಯಿ 10 ರೂಪಾಯಿ ಆಗಿ ಕೊನೆಗೆ ಎಲ್ಲ ದಿವಸಕ್ಕೆ ಆಗೋದಕ್ಕಿಂತಲೂ ಕೂಡ ಹೆಚ್ಚಿನ ವ್ಯಾಪಾರ ಆಗಿರ್ತದೆ. ಆ ಸ್ಥಿತಿನಲ್ಲಿರುತ್ತೆ. ಏನೋ ಬಿಸ್ನೆಸ್ ಮಾಡ್ತಾಯಿದ್ದೀರಿ,
ಮಾಡ್ತಾ ಇದ್ದಂಥದ್ದು ಸಣ್ಣದಾಗಿ ನಿಧಾನಕ್ಕೆ ಏರ್ಕೊಂಡು ಹೋಗ್ತದೆ. ಎಲ್ಲ ದಿವಸಗಳ ಆಗಿರ್ತಕ್ಕಂಥಕ್ಕಿಂತಲೂ ಕೂಡ ಈ ವಾರದಲ್ಲಿ ಹೆಚ್ಚಿನದಾಗಿ ಬಿಸ್ನೆಸ್ ಆಗಿರ್ತದೆ, ಲಾಭ ಬಂದಿರ್ತದೆ. ಈ ಸ್ಥಿತಿನಲ್ಲಿ ನಿಂತಿರ್ತದೆ, ಅಂದರೆ ನಿಧಾನಕ್ಕೆ ಆಗ್ತದೆ, ಗೊತ್ತಾಗೋದಿಲ್ಲ. ಕೆಲವು ಡೆವಲಪ್ಮೆಂಟು ಹಂಗೆ ಇರ್ತದೆ, ಕೆಲವರು ಜೀವನದಲ್ಲಿ ಡೆವಲಪ್ಮೆಂಟ್ ಆಗೋಂಥದ್ದು ಗೊತ್ತಾಗೋದೇ ಇಲ್ಲ, ನಿಧಾನಕ್ಕೆ ಬೆಳ್ಕೊಂಡು ಹೋಗ್ತಾರೆ. 20 ವರ್ಷ 30 ವರ್ಷಗಟ್ಟಲೆಗಾಳೆ. ಕೆಲವರು 2-3 ವರ್ಷದಲ್ಲೇ ಬೆಳ್ಕೊಂಡ್ಬಿಡ್ತಾರೆ. ಅವರು ಕಣ್ಣು ಬಿಡ್ತಾರೆ, ತಂಗೆ ಬಿದ್ದುಬಿಡ್ತಾರೆ. ಇವ್ರು ಬೆಳ್ಕೊಳ್ಳೋದೇ ಗೊತ್ತಲ್ಲ, ಹಂಗೆ ನಿಧಾನ 30 ವರ್ಷ ಆದರೆ ಪರ್ಮನೆಂಟ್ ಸೆಟಲ್ಡ್ ಲೈಫ್ನ ಮಾಡ್ಕೊಂಡಿರ್ತಾರೆ. ಆ ಸ್ಥಿತಿ ಕೆಲವರಿಗೆ ಯೋಗ ಪಡ್ಕೊಂಡಿರ್ತಾರೆ. ಆ ಸ್ಥಿತಿನಲ್ಲೇ ಇದೆ ತುಲಾರಾಶಿನವ್ರಿಗೆ ಈ ವಾರ ಅಂತಕ್ಕಂಥದ್ದು. ತೃತೀಯ ಪ್ರಭಾವ, ಬಂಧು ಬಾಂಧವರಿಂದ ಮತ್ತು ಸಹಾಯ ಮತ್ತು ಸಹಕಾರ ಸಿಗುವಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಪತ್ರ ವ್ಯವಹಾರಗಳಲ್ಲಿ ಸ್ವಲ್ಪ ಅನುಕೂಲವಾಗುತ್ತೆ, ಪ್ರಯತ್ನವನ್ನು ಮಾಡಿ. ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ಸ್ವಲ್ಪ ಮೋಸಗಳಾಗುವಂಥ ಸಾಧ್ಯತೆಗಳುಂಟು. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಡಕುಗಳಾಗುವಂಥ ಲಕ್ಷಣಗಳಿದೆ, ಹಾಗಾಗಿ ಸ್ವಲ್ಪ ಜಾಗ್ರತೆ. ದಾಂಪತ್ಯ ಚೆನ್ನಾಗಿದೆ, ಸಾಂಸಾರಿಕ ಜೀವನ ಚೆನ್ನಾಗಿರುವಂಥ ಲಕ್ಷಣಗಳಿದೆ. ಪ್ರೀತಿ ವಿಶ್ವಾಸದಿಂದ ಇರುವಂಥ ಸನ್ನಿವೇಶಗಳು ಉಂಟು ಅಂತ ಹೇಳಿದೆ. ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈ ಹರ್ನಿಯಾ ಸಂಬಂಧಪಟ್ಟ ಸಮಸ್ಯೆ, ಎಕ್ಸಸ್ ಆಫ್ ಈಟು, ಸ್ವಲ್ಪ ಅಜೀರ್ಣ ದೋಷ ಅಂತಕ್ಕಂಥದ್ದು, ಮೈಕೈ ನೋವು, ಬಿಳಿ ರಕ್ತ ಕಡಿಮೆ ಆಗ್ತಕ್ಕಂಥದ್ದು, ರಕ್ತದ ಕಂಟೆಂಟ್ ಕಡಿಮೆ ಆಗ್ತಕ್ಕಂಥದ್ದು, ವಿಟಮಿನ್ ಬಿ ಅಥವಾ ವಿಟಮಿನ್ B12 ಈ ರೀತಿಯಲ್ಲಿ ನಾವು ಕಂಟೆಂಟ್ ಕಡಿಮೆ ಆಗುವಂಥ ರೀತಿಯಲ್ಲಿ ಇರ್ತಲ್ಲ. ಹಾಗಾಗಿ ಕೆಂಪು ರಕ್ತ ಕಣಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಸ್ಯೆಗಳಾಗುವಂಥ ಸ್ಥಿತಿ, ಅಂದರೆ ಸ್ಟ್ರೆಂತ್ ಕಡಿಮೆ ಆಗುವಂಥದ್ದು. ದೈಹಿಕವಾಗಿ ಸ್ವಲ್ಪ ಯಾಕೋ ಸ್ಟ್ರೆಂತ್ ಸುಸ್ತು ಜಾಸ್ತಿ ಆಗ್ತಾಯಿದೆ ಅನ್ನೋ ರೀತಿಯಾದಂಥ ಪರಿಸ್ಥಿತಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಭಾಗ್ಯ ಪ್ರಭಾವ, ಸ್ವಲ್ಪ ತಂದೆಯ ಸಹಕಾರ ಸಿಗುವಂಥ ಲಕ್ಷಣಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಉದ್ಯೋಗದ ವಿಚಾರ ಸಂಬಂಧಪಟ್ಟ ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳಿದೆ. ಉದ್ಯೋಗ ಹುಡುಕ್ತಾ ಇರತಕ್ಕಂಥವ್ರಿಗೆ ಅನುಕೂಲದ ಒಂದು ಸ್ಥಿತಿಗತಿಗಳೆಲ್ಲವೂ ಕೂಡ ಉಂಟು. ಲಾಭಾಧಿಪತಿ ಧನ ಪ್ರಭಾವ, ಆರ್ಥಿಕ ಸಮಸ್ಯೆಗಳೇ ನಿಮಗೆ ಈ ವಾರದಲ್ಲಿ ಕಾಡೋದಿಲ್ಲ. ಹೇಗೋ ಹಾಗೆ ಬ್ಯಾಲೆನ್ಸ್ ಆಗುತ್ತೆ. ಬ್ಯಾಲೆನ್ಸ್ ಆಗೋದಕ್ಕಿಂತಲೂ ಕೂಡ ಹೆಚ್ಚಿನದಾಗೇ ಇರುತ್ತೆ, ಹೆಚ್ಚಿನದಾಗೇ ಬರುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರೋದ್ರಿಂದ ಯಾರೂ ಕೂಡ ಗಾಬರಿ ಬೀಳುವಂಥ ಅವಶ್ಯಕತೆ ಇಲ್ಲ. ತುಲಾರಾಶಿನವ್ರಿಗೆ ಉತ್ತಮವಾದಂಥ ವಾರವಾಗಿ ಪರಿವರ್ತನೆಯಾಗುವಂಥ ಎಲ್ಲ ಲಕ್ಷಣಗಳಿದೆ. ಉತ್ತಮವಾದ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ, ಸಂಪಾದನೆ, ಉದ್ಯೋಗ ಎಲ್ಲವೂ ಕೂಡ ಈ ವಾರದಲ್ಲಿ ನಿಮಗೆ ಪ್ರಾಪ್ತಿಯ ಸ್ಥಿತಿ ಇದೆ. ಕೇತು ಒಬ್ಬ ನಿಮ್ಮನ್ನು ಕೆಡಿಸಿದ್ದಾನೆ, ದುಸ್ವಪ್ನಗಳು ಅಥವಾ ಕೆಟ್ಟ ಯೋಚನೆಗಳು ನಿಮ್ಮನ್ನು ಕಾಡಾಟವನ್ನು ಕೊಡಬಹುದು. ಅದೊಂದನ್ನು ಬಿಟ್ಟರೆ ಮಿಕ್ಕಿದ್ದು ಯಾವುದೇ ತೊಂದರೆ ತಾಪತ್ರಗಳಿಲ್ಲ. ಹಾಗಾಗಿ ಒಂದು ಕೆಲಸ ಮಾಡಿ, ನಿಮಗೆ ಇನ್ನಷ್ಟು ಅನುಕೂಲ ಅಥವಾ ಪ್ರವರ್ಧಮಾನಕ್ಕೆ ಬರಬೇಕು ಅಂತಂದರೆ ಸಾಧ್ಯವಾದಷ್ಟು ಲಲಿತಾ ತ್ರಿಪುರ ಸುಂದರಿ ಆರಾಧನೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ತುಲಾರಾಶಿನವರು ಅದ್ಭುತವಾದಂಥ ಫಲವನ್ನು ನೀವು ನೋಡ್ತೀರಿ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಎಳೆದಾಟದಿಂದ ಕೂಡಿರ್ತದೆ. ಇರುವುದರಲ್ಲಿ ವಾರ ಆರಂಭ ಅಂದರೆ ಸೋಮವಾರ, ಮಂಗಳವಾರ ಓಕೆ ಪರವಾಗಿಲ್ಲ ಅನ್ನೋ ಕಂಡೀಷನ್ಸ್ ಇರ್ತದೆ. ಬಿಟ್ಟರೆ ತದನಂತರವಾಗಿ ಎಲ್ಲ ಫೇಲ್ಯೂರೇ. ಆ ಒಂದು 2 ದಿವಸಗಳ ಕಾಲ ಸೋಮವಾರ ಮಂಗಳವಾರ ಓಕೆ ಪರವಾಗಿಲ್ಲ, ಬೆಟರ್ ಅನ್ನೋ ಕಂಡೀಷನ್ಸಲ್ಲಿ ಒಂಚೂರು ಪರವಾಗಿ 30% ಪರವಾಗಿಲ್ಲ ಅನ್ನೋ ಕಂಡೀಷನ್ಸ್ ಇರ್ತದೆ. ಅದಾದ ನಂತರ ಎಲ್ಲ ಫೇಲ್ಯೂರ್ ಅಂತಕ್ಕಂಥ ಸ್ಥಿತಿನಲ್ಲೇ ಇರುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಸರ್ಕಾರಿ ಕೆಲಸ ಕಾರ್ಯಗಳು ತುಂಬ ಎಳೆದಾಡಿಸುತ್ತೆ. ಮೇಲಧಿಕಾರಿಗಳಿಂದ ನಿಮಗೆ ಒಂದು ಸಂತೋಷಯುತವಾದಂಥ ಯಾವುದೇ ವಾತಾವರಣ ನಿರ್ಮಾಣ ಆಗುವಂಥ ಸ್ಥಿತಿ ಇಲ್ಲ. ತಂದೆಯಿಂದ ಬೇಸರಿಕೆಗೆ ಒಳಗಾಗುವಂಥ ಲಕ್ಷಣಗಳು ಉಂಟು. ಆರ್ಥಿಕವಾದಂಥ ಸ್ಥಿತಿಗತಿಗಳು ಅಷ್ಟೊಂದು ಉತ್ತಮವಾದಂಥ ಕಂಡೀಷನ್ಸಲ್ಲಿ ಇರೋದಿಲ್ಲ. ಬರುವಂಥದ್ದು ಸರಿಯಾಗಿ ಬರೋದೇ ಇಲ್ಲ. ಲಾಭವಾಗುವಂಥದ್ದು ಲಾಭವೇ ಆಗುವುದಿಲ್ಲ ಅಂತಕ್ಕಂಥ ಪರಿಸ್ಥಿತಿಗಳು. ಲಾಭ ಆಗಿರ್ತದೆ, ಉತ್ತಮ ಸಂಪಾದನೆ ಆಗಿರ್ತದೆ ಅಂತ ನೀವು ಅಂದುಕೊಳ್ಬೋದು ನೀವು ಮಾಡುವಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಅಥವಾ ಕೆಲಸ ಕಾರ್ಯಗಳಲ್ಲಿ. ಅಲ್ಟಿಮೇಟ್ ಕೊನೆಗೆ ನೋಡಿದರೆ ಲಾಭನೇ ಇಲ್ಲ ಅನ್ನೋ ರೀತಿಯಾದ ಕಂಡೀಷನ್ಸ್ ಇರ್ತದೆ, ಅಥವಾ ನಮ್ಮ ಸಂಪಾದನೆಗಿಂತಲೂ ಕಡಿಮೆ ಆಯಿತು ಅನ್ನೋ ರೀತಿಯಾದಂಥ ವಾತಾವರಣವೂ ಕೂಡ ಬರಬಹುದು. ಬಂಧು ಬಾಂಧವರೊಂದಿಗೆ ಯಾಕೋ ಅಷ್ಟೊಂದು ಒಂದು ತೃಪ್ತಿಕರವಾದಂಥ ವಾತಾವರಣಗಳಿರೋದಿಲ್ಲ. ನೆರೆಹೊರೆಯವರು ಅಪಚಾರವನ್ನು ಮಾಡ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರ್ತದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ, ಎಚ್ಚರಿಕೆಯಿಂದಿರಬೇಕಾಗತ್ತೆ. ವಿದ್ಯಾಭ್ಯಾಸ ಮಂದತ್ವ ಮತ್ತು ಗೊಂದಲಗಳು ಜಾಸ್ತಿ ಇರ್ತದೆ. ಮನಸ್ಸಿಗೆ ಏನೋ ಒಂಥರ ಇರಸಮರಸು, ಏನೋ ಸೋಮಾರಿತನ, ಆಲಸ್ಯ ಅಂತಕ್ಕಂಥದ್ದು. ಯಾಕೋ ಯಾವುದೂ ಆಗ್ತಲ್ಲ, ನನ್ನ ಹಣೆಬರನೇ ಸರಿ ಇಲ್ವಾ ಅನ್ನೋ ರೀತಿಯಲ್ಲಿ ನಿಮ್ಮ ಹಣೆ ಬರಹವನ್ನು ನೀವೇ ನಿಂದನೆ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಯೂ ಬರಬಹುದು. ಮತ್ತು ಆರೋಗ್ಯ ಸುಧಾರಣೆಗಳು ಸರಿಯಾಗಿ ಸುಧಾರಣೆ ಆಗದಲೇ ತುಂಬ ನೋವನ್ನು ಜಾಸ್ತಿ ಕೊಡ್ತದೆ, ಪೇಯ್ನ್ ಜಾಸ್ತಿ ಕೊಡ್ತದೆ. ನಿಮಗಿರೋವಂಥ ಅನಾರೋಗ್ಯ ವ್ಯತ್ಯಾಸಗಳು ತುಂಬ ನೋವನ್ನು ಕೊಡ್ತಕ್ಕಂಥ ಪರಿಸ್ಥಿತಿ ಆಗಿರೋದ್ರಿಂದ ಯಾಕಪ್ಪ ಬೇಕು ಜನ್ಮ ಅನ್ನೋ ರೀತಿಯಾದಂಥ ಸ್ಥಿತಿಗೂ ಕೂಡ ತೆಗೆದುಕೊಂಡು ಹೋಗುವಂಥ ಲಕ್ಷಣಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಒಂದು ಸಣ್ಣದಾಗಿ ಏನಾದರೂ ಅನುಕೂಲವಾಗದಾದರೆ ಹೆಣ್ಣು ಮಕ್ಕಳಿಂದ
ಅಥವಾ ನಿಮ್ಮ ಸಂಗಾತಿಯಿಂದ, ಸಹೋದರಿಯಿಂದ ಅಥವಾ ತಾಯಿಯಿಂದ ನಿಮ್ಮ ಕಷ್ಟ ಕಾರ್ಪಣೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಮತ್ತು ಅನುಕೂಲವಾಗುವಂಥದ್ದು, ಅವರಿಂದಲೇ ಆರ್ಥಿಕವಾದ ಸಹಾಯವೂ ಕೂಡ ಬರುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ವ್ಯಾಜ್ಯಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥದ್ದು, ಕೋರ್ಟ್ ಕೇಸುಗಳಲ್ಲಿ ಹಿನ್ನಡೆ ಅಂತಕ್ಕಂಥ ಸ್ಥಿತಿ ಮತ್ತು ಅದೃಷ್ಟಹೀನರ ನಾವು ಅನ್ನೋ ರೀತಿಯಾದಂಥ ಒಂದು ಭ್ರಮೆ, ಚಿಂತೆಗಳು ಕೂಡ ಹೆಚ್ಚಾಗಿ ಇರುತ್ತೆ. ಈಗ ನೀಚ ಪ್ರಭಾವ ಅಲ್ಲ, ಒಂದು ರೀತಿಯಲ್ಲಿ ಜಿಡ್ಡುಗಟ್ಟಂಥ ರೀತಿಯಲ್ಲಿ ಇರೋದರಿಂದ ನಿಮ್ಮ ಬೇಸರಕ್ಕೆ ಬರೀ ಬೇಸರಗಳೇ ಕಾಣ್ತದೆ. ನಿಮಗೆ ವೃಶ್ಚಿಕ ರಾಶಿನವ್ರಿಗೆ ಲಾಭಾಧಿಪತಿ ಸ್ವಲ್ಪ ಲಗ್ನ ಪ್ರಭಾವದಲ್ಲಿದ್ದರೂ ಕೂಡ ಪ್ರಯೋಜನ ಇಲ್ಲ ಅಂತಕ್ಕಂಥ ಸ್ಥಿತಿನಲ್ಲಿರೋದ್ರಿಂದ ಗುರು ಒಬ್ಬ ನಿಮಗೆ ಬಲವಾಗಿ ದೃಷ್ಟಿಯೋಗದಲ್ಲಿ ನಿಂತಿರೋದ್ರಿಂದ ಹೇಗೆ ಬ್ಯಾಲೆನ್ಸ್ ಮಾಡ್ತಿರೋ, ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಿರೋ ಗೊತ್ತಿಲ್ಲ, ಬ್ಯಾಲೆನ್ಸ್ ಆಗತ್ತೆ. ನಿಮ್ಮ ಕಷ್ಟಕ್ಕೆ ತಕ್ಕನಾದ ನಿಂತಲ್ಲಿ ಯಾರೋ ಒಬ್ಬರು ನಿಮ್ಮ ಸಹಾಯಕ್ಕೆ ಬಂದು ನಿಲ್ತಾರೆ. ಅದೊಂದು ಅದೃಷ್ಟ ಮಾತ್ರ ನಿಮಗೆ ಪ್ರಾಪ್ತಿ ಇದೆ. ನಿಮ್ಮ ಕಂಡೀಷನ್ಸ್ ಅಷ್ಟೊಂದು ಚೆನ್ನಾಗಿಲ್ಲ ವೃಶ್ಚಿಕ ರಾಶಿಯವ್ರಿಗೆ. ಪರಿಹಾರ ಏನು ಮಾಡಿಕೊಳ್ಳಬೇಕಾಗುತ್ತೆ? ಸಾಧ್ಯವಾದಷ್ಟು ವಯೋವೃದ್ಧರಿಗೆ ಏನಾದರೂ ಒಂದು ರೋಡಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇರ್ತೀರ, ವಯಸ್ಸಾದವರು ಯಾರಾದರೂ ಕಂಡ್ರೆ, ಸ್ವಲ್ಪ ಹಸಿವಿನಿಂದ ಇದ್ದಾರೆ ಅಂದರೆ ಅವ್ರಿಗೇನಾದರೂ ಒಂದು ತಿನ್ನೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ವೃಶ್ಚಿಕ ರಾಶಿನವರು. ಇನ್ನು ಧನುಸ್ಸು ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಧನುಸ್ಸು ರಾಶಿನವ್ರಿಗೆ ಕುಜ ಮುಂದಕ್ಕೆ ಬರೋವರೆಗೂ ಕೂಡ ಸ್ವಲ್ಪ ಸಮಸ್ಯೆ ಅಂತಕ್ಕಂಥ ರೀತಿಯಲ್ಲಿ ಇದ್ದಂಥದ್ದು ಈಗ ಒಂದು ಸಣ್ಣದಾದಂಥ ಈ ವಾರ ಸ್ವಲ್ಪ ಸುಧಾರಣೆ ಆಗುವಂಥ ಲಕ್ಷಣಗಳು ಸಾಮಾನ್ಯವಾಗಿದೆ. ಅದರಲ್ಲೂ ಕೂಡ ವಾರಾಂತ್ಯದಲ್ಲಿ ಮಾತ್ರ ಸುಧಾರಣೆ ಆಗುವಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಗುರುವಾರದ ನಂತರ ನಿಮ್ಮ ಜೀವನದಲ್ಲಿ ಒಂದು ಸಣ್ಣದಾದಂಥ ಬದಲಾವಣೆ, ಯೋಗಫಲ, ಅದೃಷ್ಟ ಅಥವಾ ಒಂದು ಲಾಭ, ಹೆಸರು, ಒಂದು ಪ್ರಶಂಸೆ ಬರುವಂಥ ಲಕ್ಷಣಗಳೆಲ್ಲವೂ ಕೂಡ ವಾರಾಂತ್ಯದಲ್ಲಿ ನೀವು ನೋಡ್ತೀರಿ. ವಾರ ಆರಂಭ ನಿಮಗೆ ಸ್ವಲ್ಪ ಜಿಡ್ಡುಗಟ್ಟಂಗೆ ಇರ್ತದೆ. ಅವಮಾನ ಅಪವಾದಗಳನ್ನೇ ನೋಡ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಬರ್ತದೆ. ಆರ್ಥಿಕವಾದಂಥ ಸ್ಥಿತಿ ಹೇಗೋ ಹಾಗೆ ಸುಧಾರಣೆ ಆಗುತ್ತೆ. ಸಾಮಾನ್ಯವಾಗಿ ಪೂರ್ತಿ ಕೈ ಕಟ್ಟಿ ಹಾಕಿದ್ದು ಧನುಸ್ಸು ರಾಶಿಯವರಿಗೆ ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಈ ವಾರ ಸ್ವಲ್ಪ ರಿಲ್ಯಾಕ್ಸ್ ಆಗುವಂಥದ್ದಕ್ಕೆ ದಾರಿ ಉಂಟು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನುಕೂಲದ ಸ್ಥಿತಿ ಇದೆ. ವಿದ್ಯಾಭ್ಯಾಸ ಅನುಕೂಲದ ಒಂದು ಸ್ಥಿತಿ ಇದೆ. ಸ್ಥಿರಾಸ್ತಿ ವ್ಯವಹಾರ ವಾರಾಂತ್ಯ ಅನುಕೂಲದ ಒಂದು ಸ್ಥಿತಿಯನ್ನು ನೋಡೋದಕ್ಕೆ ದಾರಿ ಉಂಟು ಅಂತ ಹೇಳ್ತದೆ. ಮಕ್ಕಳಿಂದ ಅಸಮಾಧಾನ ಅಂತಕ್ಕಂಥ ವಾತಾವರಣ, ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೋ ಭಾವನಾತ್ಮಕವಾಗಿ ಸ್ವಲ್ಪ ಕುಸಿತಕ್ಕಂಥದ್ದು ನಿಮಗೆ ಈ ವಾರದಲ್ಲಿ ನೋಡುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಷಷ್ಠಾಧಿಪತಿ ಮತ್ತು ರಾಷ್ಟ್ರಾಧಿಪತಿ ಪರಿವರ್ತನಾ ಸ್ಥಿತಿಯಲ್ಲಿ ನಿಂತಿರ್ತಕ್ಕಂಥದ್ದಾಗಿರೋದ್ರಿಂದ ಆರೋಗ್ಯವನ್ನು ಬಹಳ ಜಾಗ್ರತೆ. ಗರ್ಭದೋಷ, ಕಫ, ಹಾರ್ಮೋನ್ ವ್ಯತ್ಯಾಸ ಮತ್ತು ತಿಂಗಳ ದೋಷಗಳಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಗುಪ್ತವ್ಯಾಧಿ ಅಂತಕ್ಕಂಥದ್ದು, ಮೈಕೈ ನೋವು ಅಂತಕ್ಕಂಥದ್ದು, ಥೈರಾಯ್ಡ್ ಪ್ರಾಬ್ಲಮ್ ಅಂತಕ್ಕಂಥದ್ದು ಸ್ವಲ್ಪ ಹೆಚ್ಚಿನದಾಗಿ ಕಾಣಬಹುದು. ಮತ್ತು ಶುಗರ್ ವ್ಯತ್ಯಾಸಗಳಿರ್ತಕ್ಕಂಥವ್ರು ಸ್ವಲ್ಪ ಹೆಚ್ಚಿನದಾಗಿ ಉಲ್ಬಣವು ಆಗಬಹುದು. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಈ ವಾರದಲ್ಲಿ. ಅದರ ಜೊತೆಯಲ್ಲಿ ಶುಭಕಾರ ಪ್ರಯತ್ನ ಸ್ವಲ್ಪ ಹಿನ್ನಡೆಗಳನ್ನು ಕಾಣುವಂಥ ಲಕ್ಷಣಗಳಿದೆ. ಈ ವ್ಯಾಜ್ಯಗಳಲ್ಲಿ ಸ್ವಲ್ಪ ಮುನ್ನಡೆ ಅಂತಕ್ಕಂಥದ್ದು, ಅಂದರೆ ಕೋರ್ಟ್ ಕೇಸಲ್ಲಿ ಸ್ವಲ್ಪ ಮುನ್ನಡೆ ಅಂತಕ್ಕಂಥದ್ದು, ತಂದೆಯಿಂದ ಸ್ವಲ್ಪ ಅಸಮಾಧಾನ ಅಂತಕ್ಕಂಥ ಪ್ರವೃತ್ತಿ, ಭವಿಷ್ಯದ ವಿಚಾರ ಸಂಬಂಧಪಟ್ಟ ತುಂಬ ಯೋಚನೆಯನ್ನು ಮಾಡ್ತಕ್ಕಂಥದ್ದು, ಗೊಂದಲವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ, ಮೇಲಧಿಕಾರಿಗಳಿಂದ ಸಹಾಯ ಮತ್ತು ಸಹಕಾರ ನಿಮಗೆ ಯಾರಿಗೂ ಕೂಡ ಧನುಸ್ಸು ರಾಶಿಯವರಿಗೆ ಸಿಗೋದಿಲ್ಲ. ಹಾಗಾಗಿ ಜಾಗ್ರತೆ. ಒಟ್ಟಿನಲ್ಲಿ ಒಂದು 50ರಿಂದ 60 ಭಾಗ ಉತ್ತಮ, ಒಂದು 40ರಿಂದ 50 ಭಾಗ ಸ್ವಲ್ಪ ಮೈನಸ್ ಅಂತಕ್ಕಂಥ ಕಂಡೀಷನ್ಸಲ್ಲಿ ಈ ವಾರ ಇದೆ. ಪೂರ್ತಿ ಮೈನಸ್ ಇತ್ತು ಕಳೆದ ವಾರ, ಅದರ ಆಚೆ ವಾರ. ಈ ವಾರ ಏನೋ ಒಂದು ಸ್ವಲ್ಪ ಸುಧಾರಣೆ ಆಗುವಂಥದಕ್ಕೆ ದಾರಿ ಇದೆ. ತೃಪ್ತಿ ಪಡ್ಕೋಬೇಕಷ್ಟೇ ಧನುಸ್ಸು ರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ರುದ್ರನ ಆಲಯ ಅಥವಾ ಶಿವನ ಆಲಯದಲ್ಲಿ ರುದ್ರಾಭಿಷೇಕ ನಿಮಗೆ ಬಹಳ ಉಪಯುಕ್ತ ಈ ವಾರ. ಅದನ್ನು ಮಾಡಿ. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ಅನುಕೂಲವಾಗುತ್ತೆ. ಅಥವಾ ಅಡ್ಡ ಮಾರ್ಗದಲ್ಲಿ ಆದ್ರೂ ಕೂಡ ನೀವು ಒಂದು ಗೆಲುವನ್ನು ಸಾಧಿಸುವಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಅನಿರೀಕ್ಷಿತವಾದಂಥ ಧನಾಗಮನ, ಅನಿರೀಕ್ಷಿತವಾದಂಥ ಲಾಭ, ಅನಿರೀಕ್ಷಿತವಾದಂಥ ಯೋಗ, ಅನಿರೀಕ್ಷಿತವಾಗಿ ಉತ್ತಮ ಅಥವಾ ಮೇಲಧಿಕಾರಿಗಳನ್ನು, ಉತ್ತಮರನ್ನು ಅಥವಾ ರಾಜಕಾರಣಿಗಳನ್ನು ಭೇಟಿ ಮಾಡಿ ಅವರಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ.
ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿ ಇಲ್ಲ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಂದತ್ವ, ಯಾಕೋ ಓದೋದಕ್ಕೆ ಆಸಕ್ತಿನೇ ಬರೋದಿಲ್ಲ ಅಂತಕ್ಕಂಥ ಸ್ಥಿತಿ. ಸ್ಥಿರಾಸ್ತಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಮಾರಾಟ ಮಾಡುವಂಥವರಿಗೆ ಉತ್ತಮವಾದಂಥ ಲಾಭ ಬರುವಂಥ ಯೋಗ ಫಲಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಮಕ್ಕಳಿಂದ ಸ್ವಲ್ಪ ಅನುಕೂಲವಾಗುವಂಥದ್ದು, ಪ್ರೀತಿಪಾತ್ರರಿಂದ ಅನುಕೂಲವಾಗುವಂಥ ಸ್ಥಿತಿ. ಉದ್ಯೋಗ ಲಾಭವಾಗುವಂಥ ಯೋಗ ಫಲಗಳ, ಸೇವಾ ವೃತ್ತಿಯ ಉದ್ಯೋಗ ವೃತ್ತಿ ಕೆಲಸವನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ, ಸಂಬಳದ ಅಧೀನದಲ್ಲಿ ಕಂಪನಿಗಳಲ್ಲಿ ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇದ್ದೀರಿ ಅನ್ನೋಂಥವ್ರಿಗೆ ಅನುಕೂಲದ ಒಂದು ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆ ಉಂಟು. ಲಾಭ ಅಂತಕ್ಕಂಥ ಸ್ಥಿತಿ. ಶುಭ ಕಾರ್ಯ ಪ್ರಯತ್ನದಲ್ಲಿ ಅನುಕೂಲದ ಸ್ಥಿತಿ ಇದೆ, ಪ್ರಯತ್ನವನ್ನು ಮಾಡಿ. ಅಷ್ಟಮ ಪ್ರಭಾವ, ವ್ಯಾಜ್ಯಗಳಲ್ಲಿ ಕೋರ್ಟ್ ಕೇಸುಗಳಲ್ಲಿ ಜೀವನ ಸಾಧಿಸತಕ್ಕಂಥ ಲಕ್ಷಣಗಳಿದೆ. ಉನ್ನತ ವಿದ್ಯಾಭ್ಯಾಸ, ಅನುಕೂಲದ ಸ್ಥಿತಿ ಇದೆ. ತಂದೆಯಿಂದ ಲಾಭವಾಗುವಂಥ ಯೋಗ ಫಲಗಳು, ರಾಜಕಾರಣಿಗಳಿಂದ ಲಾಭವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಉಂಟು. ವಿದೇಶದಲ್ಲಿ ಅಥವಾ ದೂರ ಪ್ರದೇಶದಲ್ಲಿ ಯಾವುದೋ ಅವಕಾಶವನ್ನು ಹುಡುಕ್ತಾ ಇದ್ದೀರಿ, ಅನುಕೂಲವಿದೆ. ಮಕ್ಕಳ ಜೀವನದಲ್ಲಿ ಏನೋ ಬದಲಾವಣೆಗಳಾಗಬೇಕು, ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಈ ವಾರದಲ್ಲಿ ನೋಡೋದಕ್ಕೆ ದಾರಿ ಉಂಟು ಅಂತ ಹೇಳ್ತಿದೆ. ತುಂಬ ಧೈರ್ಯ ಮಾಡಿ ನುಗ್ಗುವಂಥ ಸಂದರ್ಭ ಮಕರ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಕೂಡಿ ಬಂದಿದೆ. ಚಿಂತೆ ಮಾಡುವಂಥದ್ದು ಬೇಡ. ಆದರೆ ಎಕ್ಸ್ಪೆಕ್ಟೇಷನ್ 100 ಇಟ್ಕೊಂಡಿದ್ರೆ ಒಂದು 60 ಭಾಗ ನಿಮ್ಮ ಕನಸುಗಳು ಅಥವಾ ನಿಮ್ಮ ಇಷ್ಟಾರ್ಥ ಈಡೇರುವಂಥ ವಾರವಾಗಿ ಪರಿವರ್ತನೆ ಸ್ಥಿತಿನಲ್ಲಿದೆ. ಹಾಗಾಗಿ ಚಿಂತೆ ಮಾಡುವಂಥದ್ದು ಬೇಡ. ಒಂದು ಕೆಲಸ ಮಾಡಿ, ಈ ವಾರ ಸಾಧ್ಯವಾದಷ್ಟು ಸತ್ಯನಾರಾಯಣನ ಆರಾಧನೆ ಅಥವಾ ನಾಮಸ್ಮರಣೆ ಮಾಡಿ. ಮಕರ ರಾಶಿಯವರಿಗೂ ಉತ್ತಮವಾದಂಥ ಫಲ ನಿಮಗೆ ಇನ್ನಷ್ಟು ಪ್ರಾಪ್ತಿ ಬರುತ್ತೆ. ಒಳ್ಳೆ ಕುಂಭರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಏನೂ ಇಲ್ಲದಂತೆ ಸ್ತಬ್ಧವಾಗಿದ್ದಂಥ ಪರಿಸ್ಥಿತಿ ಈ ವಾರ ಸ್ವಲ್ಪ ಸುಧಾರಣೆಗೆ ಆಗ್ತಕ್ಕಂಥ ಸಾಧ್ಯತೆಗಳು ಉಂಟು. ಒಂದು 30ರಿಂದ 40 ಭಾಗವಾದ್ರೂ ಕೂಡ ಮಾಡುವಂಥ ಕೆಲಸಗಾರ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಸುಧಾರಣೆ ಆಗೋದಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಈ ವಾರ ಮಾತಿನಿಂದ ಸ್ವಲ್ಪ ಶತ್ರುತ್ವ ಜಾಸ್ತಿ ಮಾಡ್ಕೊಳ್ತೀರಿ, ಕಲಹಗಳು ಜಾಸ್ತಿ ಆಗುತ್ತೆ ಮತ್ತು ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಉಂಟು. ಆಹಾರ ವ್ಯತ್ಯಾಸದಿಂದ ಸ್ವಲ್ಪ ಅನಾರೋಗ್ಯವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಅಂದರೆ ಅತಿಯಾಗಿ ತಿನ್ನುವಂಥದ್ರಿಂದ. ಬಂಧು ಬಾಂಧವರಿಂದ ಆರ್ಥಿಕ ನಷ್ಟವೂ ಉಂಟು, ನೆರೆಹೊರೆಯಿಂದ ಆರ್ಥಿಕ ನಷ್ಟವೂ ಕೂಡ ಉಂಟು, ಗೌರವಕ್ಕೆ ಧಕ್ಕೆಯಾಗುವಂಥ ಸ್ಥಿತಿಯೂ ಕೂಡ ಉಂಟು. ಅದರ ಜೊತೆಯಲ್ಲಿ ಶತ್ರುತ್ವವೂ ಕೂಡ ಉಂಟು ಅಂತಕ್ಕಂತಹ ಸನ್ನಿವೇಶ. ಈ ಸನ್ನಿವೇಶ ಸ್ವಲ್ಪ ಧೈರ್ಯಗೊಂದತಕ್ಕಂಥ ವಾತಾವರಣಗಳು ಬರ್ತದೆ. ಸ್ಥಿರಾಸ್ತಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಈ ಸಂದರ್ಭ ಚೆನ್ನಾಗಿದೆ. ಮನೆ ಅಥವಾ ವಾಹನ ಖರೀದಿ ಮಾಡಬೇಕು, ವಸ್ತ್ರ ಖರೀದಿ ಮಾಡಬೇಕು, ಸ್ವಲ್ಪ ಅನುಕೂಲದ ಸ್ಥಿತಿ ಇದೆ. ಮಕ್ಕಳಿಂದ ಸ್ವಲ್ಪ ಏನಾದರೂ ಒಂದು ಪ್ರಯತ್ನ, ಏನಾದರೂ ಒಂದು ಅವಕಾಶದ ಪ್ರಯತ್ನ ಅಂತಕ್ಕಂಥ ರೀತಿಯಲ್ಲಿ ಏನಾದರೂ ಇದ್ದರೆ ಸ್ವಲ್ಪ ಪ್ರಯತ್ನ ಮಾಡಿ. ಸ್ವಲ್ಪ ಅವರಿಂದ ಸಹಾಯ ಮತ್ತು ಸಹಕಾರ ಸಿಗುವಂಥ ಲಕ್ಷಣಗಳಿದೆ. ಅಥವಾ ಒಂದು ಆಯಿತು ಮಾಡೋಣ ಅನ್ನೋ ರೀತಿಯಲ್ಲಿ ಒಂದು ಪ್ರೋತ್ಸಾಹವಾದರೂ ಸಿಗುತ್ತೆ ಮಕ್ಕಳಿಂದ. ಆರೋಗ್ಯ ಆಗಲೇ ಹೇಳಿದಂಥ ರೀತಿಯಲ್ಲಿ ಆಹಾರ ವ್ಯತ್ಯಾಸವೇ ಸಮಸ್ಯೆಯನ್ನು ತರ್ತದೆ. ಉದ್ಯೋಗ ಪ್ರಾಪ್ತಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿ ಇಲ್ಲ. ಮೇಲಧಿಕಾರಿಗಳಿಂದ ಸರಿಯಾಗಿ ಸ್ಪಂದನೆಗಳು ಸಿಗೋದಿಲ್ಲ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳಿಗೆ. ದಾಂಪತ್ಯದಿಂದ ಸ್ವಲ್ಪ ಅಷ್ಟೊಂದು ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿಯೋ ಅಥವಾ ಸಾಮರಸ್ಯ ಅಂತಕ್ಕಂಥ ಸ್ಥಿತಿಯೋ ಅಥವಾ ಪ್ರೀತಿ ವಿಶ್ವಾಸ ಅಂತಕ್ಕಂಥ ಸ್ಥಿತಿಯೋ ಯಾವುದೂ ಕೂಡ ಕಾಣುವಂಥ ಸಾಧ್ಯತೆಗಳಿಲ್ಲ. ನಿಮ್ಮ ಸಂಗಾತಿಯ ಸೋಮಾರಿತನ, ಆಲಸ್ಯ, ಯಾಕೋ ಜಿಗುಪ್ಸೆ, ಬೇಸರ, ಬೇಕೋ ಬೇಡವೋ ಅನ್ನೋ ರೀತಿಯಾದಂಥ ಒಂದು ಭಾವ ಇರ್ತದೆ, ತಾತ್ಸಾರದ ಭಾವ, ಅದು ನಿಮಗೆ ಬೇಸರವನ್ನು ತರ್ತದೆ ಈ ವಾರದಲ್ಲಿ. ಅಷ್ಟಮ ಪ್ರಭಾವ, ಈ ವ್ಯಾಜ್ಯಗಳು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ವ್ಯಾಜ್ಯಗಳಿಗೆ ಸ್ವಲ್ಪ ಅನುಕೂಲಕರ ವಾತಾವರಣ. ಕೋರ್ಟ್ ಕೇಸಲ್ಲಿ ಸ್ವಲ್ಪ ಅನುಕೂಲಕರ ವಾತಾವರಣ. ಸ್ವಲ್ಪ ಈ ಉನ್ನತ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋಂಥವ್ರಿಗೆ ಸ್ವಲ್ಪ ಅನುಕೂಲವಾಗುವಂಥದ್ದು ಮತ್ತು ಮಹಿಳೆಯರಿಂದ, ಸ್ತ್ರೀಯರಿಂದ, ಅಕ್ಕ ತಂಗಿಯರಿಂದ, ಸಹೋದರಿಯಿಂದ ಸ್ವಲ್ಪ ಅನುಕೂಲವಾಗುವಂಥ ಸಂದರ್ಭಗಳು, ಲಾಭವಾಗುವಂಥ ಯೋಗ ಫಲಗಳನ್ನು ನೀವು ಪಡೆದುಕೊಂಡು ಬಂದಿದ್ದೀರಿ ಕುಂಭರಾಶಿನವರು. ಹಾಗಾಗಿ ಒಂದು 60ರಿಂದ 70 ಭಾಗ ನಿಮಗೆ ಉತ್ತಮವಾದಂಥ ಫಲವನ್ನು ನೋಡ್ತೀರಿ. 30ರಿಂದ 40 ಭಾಗ ನಿಮಗೆ ಅಧಮ ಅಥವಾ ಮೈನಸ್ ಫಲವನ್ನು ನೋಡೋದಕ್ಕೆ ದಾರಿ ಇದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ಕುಂಭರಾಶಿನವರು. ಆ ಮೈನಸ್ ಆಗ್ತಕ್ಕಂಥದ್ದು ಕೂಡ ನಿಮಗೆ ಯಾವುದು ತೊಂದರೆ ಕೊಡಬಾರದು ಅಂತಕ್ಕಂಥ ರೀತಿಯಲ್ಲಿ ಏನಾದರೂ ಇದ್ದಂಥ ಪಕ್ಷದಲ್ಲಿ ತುಪ್ಪದ ಆರತಿಯನ್ನು ಶ್ರೀ ಅಮ್ಮನವರಿಗೆ, ಅರಿಶಿಣದ ಆರತಿ ಅಥವಾ ಕೆಂಪಾರತಿ ಅಂತ ಏನು ಕರಿತೀವಲ್ಲ, ಆ ಕೆಂಪಾರತಿಯನ್ನು ಶ್ರೀ ಅಮ್ಮನವರಿಗೆ ಬೆಳಗ್ತಕ್ಕಂಥ ಪ್ರಯತ್ನ ಮಾಡಿ. ಅನುಕೂಲವಾಗತ್ತೆ, ಚಿಂತೆ ಬೇಡ. ಇನ್ನು
ಮೀನರಾಶಿನೋಗಿ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಸ್ವಲ್ಪ ಜಿಡ್ಡುಗಟ್ಟಿದಂಥ ರೀತಿಯಲ್ಲಿ ಇರುತ್ತೆ. ಹಣಕಾಸಿನ ಹೂಡಿಕೆಯನ್ನು ಮಾಡೋದರಲ್ಲಿ ಸ್ವಲ್ಪ ಮೋಸ ಹೋಗ್ತೀರಿ. ಯಾವುದೇ ಹೂಡಿಕೆ ಮಾಡಿ ಈ ಸಂದರ್ಭ ಸ್ವಲ್ಪ ಮೋಸ ಹೋಗ್ತಕ್ಕಂಥ ನಷ್ಟವಾಗುವಂಥ ವ್ಯವಹಾರಗಳಿಗೆ ಹೂಡಿಕೆ ಮಾಡುವಂಥ ಸ್ಥಿತಿ ಬರುತ್ತೆ. ಹಾಗಾಗಿ ಎಚ್ಚರಿಕೆ. ನೇರ ಮಾತು, ನೇರ ವ್ಯಕ್ತಿತ್ವ, ನ್ಯಾಯಯುತವಾಗಿ ನಡೆದುಕೊಳ್ತಕ್ಕಂಥದ್ದು ಇದೇ ನಿಮಗೆ ವಿರೋಧವಾಗಿ ರಿವರ್ಸ್ ಹೊಡೆಯುತ್ತೆ. ಹಾಗಾಗಿ ಎಚ್ಚರಿಕೆ. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಿದ್ದೀರಿ, ಅದ್ಭುತವಾದಂಥ ರೀತಿಯಲ್ಲಿದೆ, ಪ್ರಯತ್ನ ಮಾಡಿ. ವಿದ್ಯಾಭ್ಯಾಸ ಚೆನ್ನಾಗಿದೆ. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನ ಬಹಳ ಅದ್ಭುತವಾದಂಥ ರೀತಿಯಲ್ಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರ ಸಂಬಂಧಪಟ್ಟಂತೆ ತುಂಬ ಅನುಕೂಲವಾದ ಒಂದು ಸ್ಥಿತಿ ಇದೆ. ಸೇವಕರಿಂದ, ಕೆಲಸಗಾರರಿಂದ ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವ್ರು ಯಾರು ಇರ್ತಾರೋ ಅವರಿಂದ ನಷ್ಟಗಳು, ತೊಂದರೆಗಳು, ತಾಪತ್ರೆಗಳು, ಮೋಸಗಳು, ವಂಚನೆಗಳು. ಕಟ್ಟಿಟ್ಟ ಬತ್ತಿ, ಜಾಗ್ರತೆ. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪಿತ್ತದೋಷ ಅಥವಾ ಲೇಟಾಗಿ ಆಹಾರವನ್ನು ಸ್ವೀಕರಿಸಿ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥದ್ದು, ಅದರಿಂದ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟ ಸಮಸ್ಯೆ, ಸುಸ್ತು ಜಾಸ್ತಿ ಆಗುವಂಥದ್ದು, ಮೈಕೆ ನೋವು ಬರ್ತಕ್ಕಂಥದ್ದು. ಶುಭ ಕಾರ್ಯ ಪ್ರಯತ್ನ, ಮದುವೆ ವ್ಯಕ್ತಿನ ಮಗದೊಂದು ಪ್ರಯತ್ನ ಮಾಡ್ತಿದ್ದೀರಿ, ಒಳ್ಳೆಯ ದಿವಸಗಳಿದೆ. ಈ ವಾರದಲ್ಲಿ ಪ್ರಯತ್ನ ಮಾಡ್ಬೋದು, ಅನುಕೂಲವಾಗ್ತಕ್ಕಂಥದ್ದು, ಸಕ್ಸಸ್ ಆಗುವಂಥಕ್ಕೆ ದಾರಿ ಇದೆ. ವ್ಯಾಜ್ಯಗಳು, ಕೋರ್ಟ್ ಕೇಸುಗಳು ಸ್ವಲ್ಪ ಲಾಭವನ್ನು ನಿಮ್ಮ ಪರವಾಗಿ ಬರುವಂಥ ಸ್ಥಿತಿಯೂ ಕೂಡ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ, ಸರ್ಕಾರಿ ಅಧಿಕಾರಿಗಳಿಂದ ನಷ್ಟ, ರಾಜಕಾರಣಿಗಳಿಂದ ತೊಂದರೆ, ತಾಪತ್ರೆಯ, ಮೋಸ ಅಂತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗುವಂಥ ಸಂದರ್ಭಗಳು ಇದೆ ಅಂತ ಹೇಳ್ತದೆ. ಮೇಲಧಿಕಾರಿಗಳಲ್ಲಿ ಏನೋ ಕುತಂತ್ರವಾಗಿ ನಿಮಗೆ ಉದ್ಯೋಗ ನಷ್ಟವಾಗುವಂಥ ಪರಿಸ್ಥಿತಿಯೂ ಬರಬಹುದು. ಎಚ್ಚರಿಕೆಯಿಂದಿರಬೇಕು ಮೀನರಾಶಿನವರು. ರಾಹು, ಶನಿ, ರವಿ ಈ ಮೂರರೂ ಕೂಡ, ರಾಹು, ಕೇತು, ಶನಿ, ರವಿ ಇಷ್ಟೂ ಗ್ರಹಗಳು ನಿಮ್ಮನ್ನು ಕೆಡಿಸಿ ನಿಲ್ಲಿಸಿಬಿಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಹೋಗಿ ನೀಚ ಪ್ರಭಾವಕ್ಕೊಳಗಾಗಿರ್ತ ಕುಜನ ಪ್ರಭಾವಕ್ಕೆ ರಾಷ್ಟ್ರಾಧಿಪತಿ ಒಳಗಾಗಿಬಿಟ್ಟಿದ್ದಾನೆ. ಈ ಪರಿಣಾಮಗಳು ನಿಮಗೆ ಫೈನಲ್ ಒಂದು 70% ಮುಗಿದೋಗಿರ್ತದೆ ಕೆಲಸ, ಇನ್ನು 30% ತಗೊಳಕೊಳ್ತದೆ. ಈ ಸ್ಥಿತಿನಲ್ಲಿ ನಿಲ್ಲುತ್ತೆ. ಹಾಗಾಗಿ ಜಾಗ್ರತೆ. ಒಂದು 70% ಮೈನಸ್ ಇದೆ, 30% ಪ್ಲಸ್ ಇದೆ. ಅಟ್ಲೀಸ್ಟ್ ಹಿಂಗಾದರೂ ಆಗಲಿ, 70% ಒಳ್ಳೆಯದು, 30% ಆದರೂ ಮೈನಸ್ ಆದರೂ ತಡ್ಕೊಳ್ಬಹುದು. ಹಾಗಾಗಿ ಆ ಸುಧಾರಣೆ ಆಗಬೇಕು ಅಂದರೆ ಹನುಮಾನ್ ಚಾಲೀಸ್ ಬಹಳ ನಿಮಗೆ ಉಪಯುಕ್ತ. ಈ ವಾರ ಪಠನೆ ಮಾಡಿ ಹನುಮಾನ್ ಚಾಲೀಸನ್ನು, ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.